ದೇವ್ರ ವಾಕ್ಯ ಕೇಳಿಸ್ಕೊಳ್ಳೋದು. ಮತ್ತಾಯನ ಬರೆದ ಸುವಾರ್ತೆ, ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದನ ತಿರುಗಿಸೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಸ್ಪಷ್ಟವಾಗಿ ಗಟ್ಟಿಯಾಗಿ ಮೈಕಲ್ಲಿ ಹೋದ್ರಿ. 1ನೇ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. 3ನೇ ಅಧ್ಯಾಯ 1ನೇ ವಾಕ್ಯದಿಂದ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಆಮೆನ್, ಹಲ್ಲೆಲೂಯಾ. ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ದೇವರಿಗೆ ಮಹಿಮೆ ಆಗಲಿ. ಪ್ರಿಯರೇ, ಸ್ನಾನಿಕನಾದ ಯೋಹಾನನ ಒಂದು ಉಪದೇಶ, ಸ್ನಾನಿಕನಾದಂಥ ಯೋಹಾನನ ಒಂದು ಉಪದೇಶ ಏನಂದರೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ತಿರುಗ್ರಿ. ಯಾರಿಗೆ ಹೇಳ್ತಾ ಇದ್ದಾನೆ ಈ ಮಾತನ್ನ ಯೋಹಾನ? ಯಾರಿಗೆ? ಯೂದಾಯದಲ್ಲಿರುವ, ಆ ಯೂದಾಯ ಸೀಮೆಯಲ್ಲಿರುವಂಥ ಜನರಿಗೆ, ಹಲ್ಲೆಲೂಯಾ, ಅಲ್ಲಿರುವಂಥ ಪರಿಸಾಯರಿಗೆ, ಅಲ್ಲಿರುವಂಥ ಶಾಸ್ತ್ರಿಗಳಿಗೆ, ಅಲ್ಲಿರುವಂಥ ಯಹೂದ್ಯರಿಗೆ, ಹಲ್ಲೆಲೂಯಾ, ಅವರೆಲ್ಲರಿಗೂ ಹೇಳ್ತಾನೆ ಏನಂತ? ಪರಲೋಕ ರಾಜ್ಯವು ಸಮೀಪವಾಯಿತು. ಹಲ್ಲೆಲೂಯಾ. ಪರಲೋಕ ರಾಜ್ಯ ಸಮೀಪ ಆಯಿತು ಅಂದ್ರೆ ಏನ್ರಿ? ಮಾತಾಡ್ರಿ. ಪರಲೋಕ ರಾಜ್ಯ ಅಂದ್ರೇನು? ಪರಲೋಕ ರಾಜ್ಯ ದೇವರ ರಾಜ್ಯ. ಆಮೇನ್. ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ. ಓಕೆ, ದೇವರ ರಾಜ್ಯ ಸಮೀಪ ಆಯ್ತು ಅಂದ್ರೆ ಪರಲೋಕ ರಾಜ್ಯ ಸಮೀಪವಾಯಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬರ್ತಾನೆ. ಓಕೆ, ದೇವರಿಗೆ ಮಹಿಮೆ ಆಗಲಿ. ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುವಿನ ಬರೋಣದ ಬಗ್ಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬರೋಣ. ಈ ಯೋಹಾನ ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಇಲ್ಲಿ? ಯಾರ ಬಗ್ಗೆ? ಹಲ್ಲೆಲೂಯಾ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು 30 ವರ್ಷಗಳ ಕಾಲ ತಂದೆ ತಾಯಿಗಳೊಂದಿಗಿದ್ದು, ಆತನು ಸ್ವಂತ ಕುಟುಂಬದಲ್ಲಿದ್ದು ಮಗನಾಗಿ, ಆ ಮನೆಗೆ ಹಿರಿಯ ಮಗನಾಗಿ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು, ಆ ನಂತರ ಯೇಸು ಸ್ವಾಮಿ ಸೇವೆಯನ್ನು ಮಾಡೋದಕ್ಕಾಗಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಡವಿಯಲ್ಲಿ ಕೂಗುವವನ ಶಬ್ದವದೇ. ಈ ಯೋಹಾನನ ಒಂದು ಬೋಧನೆಯನ್ನು ಕೇಳಿಸ್ಕೊಳ್ಳುತ್ತಾ ಯೇಸು ಕ್ರಿಸ್ತನು ಆ ಯೋಹಾನನ ಹತ್ತಿರ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಆ ಯೋಹಾನನ ಬಳಿಗೆ ಬರ್ತಾರೆ. ಯಾಕೆ ಬರ್ತಾರೆ ಯೇಸು ಸ್ವಾಮಿ ಯೋಹಾನ ಬಳಿಗೆ? ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕೆ. ಹಲ್ಲೆಲೂಯಾ. ಸೇವೆಯನ್ನು ಮಾಡೋದಕ್ಕೆ, ಪರಲೋಕ ರಾಜ್ಯದ ಕುರಿತಾಗಿ ವಾಕ್ಯವನ್ನು ಸಾರೋದಕ್ಕೋಸ್ಕರವಾಗಿ ಅಲ್ಲಿ ಯೋಹಾನನ ಹತ್ರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಸೇವೆಯ ಪ್ರಾರಂಭ ಮಾಡುವಾಗ ಕರ್ತನಾದಂಥ ಯೇಸು ಸ್ವಾಮಿ ಯೋಹಾನನ ಕೈಗಳಿಂದ ನೀರಿನೆಲ್ಲ ದೀಕ್ಷಾಸ್ನಾನ ಮಾಡಿಸೋದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಆತನ ಬರುವಿಕೆಯನ್ನು ಆತ್ಮದಲ್ಲೇ ನೋಡಿದ ಯೋಹಾನನು. ಹಲ್ಲೆಲೂಯಾ. ಆತನ ಬರುವಿಕೆಯನ್ನು ಯಾವುದ್ರಲ್ಲಿ ನೋಡಿದ? ಕಣ್ಣಲ್ಲಿ ನೋಡಲಿಲ್ಲ. ಯೇಸು ಸ್ವಾಮಿನ ಇನ್ನೂ ನೋಡಲಿಲ್ಲ, ಆತ ಕಣ್ಣಲ್ಲಿ ನೋಡಲಿಲ್ಲ, ಆತ್ಮನಲ್ಲಿ ನೋಡಿದ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಸಮೀಪ ಆಯಿತು. ಹಲ್ಲೆಲೂಯಾ. ದೇವರ ರಾಜ್ಯ ಸಮೀಪ ಆಯಿತು, ಪರಲೋಕ ರಾಜ್ಯ ಸಮೀಪ ಆಯಿತು. ನೀವೆಲ್ಲ ಏನು ಮಾಡ್ರಿ? ದೇವರ ಕಡೆಗೆ ತಿರ್ಕೊಳ್ರಿ. ಅಲ್ಲಿರುವಂಥ ಜನರಿಗೆ ಹೇಳ್ತಾ ಬಂದ, ಈಗ ನಿಮಗೊಂದು ಅವಕಾಶ, ದೇವ್ರ ಕಡೆಗೆ ತಿರ್ಕೊಳ್ರಿ, ದೇವ್ರ ಕಡೆಗೆ ತಿರುಗ್ರಿ. ದೇವರ ರಾಜ್ಯ ಹತ್ತಿರ ಆಗ್ತಾ ಇದೆ. ದೇವರ ರಾಜ್ಯದಲ್ಲಿ ಏನಿದೆ? ದೇವರ ರಾಜ್ಯದಲ್ಲಿ ಏನೈತ್ರಿ? ದೇವರ ರಾಜ್ಯದಲ್ಲಿ ಏನಿದೆಪ್ಪ? ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಏನಿದೆ?
ನಿತ್ಯ ಜೀವ ಇದೆ. ದೇವರ ರಾಜ್ಯದಲ್ಲಿ ಏನಿದೆ? ಸಮಾಧಾನ ಇದೆ. ದೇವರ ರಾಜ್ಯದಲ್ಲಿ ಏನಿದೆ? ನಿತ್ಯ ಶಾಂತಿ ಇದೆ. ದೇವರ ರಾಜ್ಯದಲ್ಲಿ ಏನಿದೆ? ನಿತ್ಯ ಬೆಳಕಿದೆ. ದೇವರ ರಾಜ್ಯದಲ್ಲಿ ಏನಿದೆ? ಹಸುವೆ ಇಲ್ಲ. ದೇವರ ರಾಜ್ಯದಲ್ಲಿ ಏನಿದೆ? ನಿದ್ರೆ ಇಲ್ಲ. ದೇವರ ರಾಜ್ಯದಲ್ಲಿ ಪಾಪ ಇಲ್ಲ. ದೇವರ ರಾಜ್ಯದಲ್ಲಿ ಏನಿದೆ? ಏನಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಿತ್ಯ ಜೀವ ಇದೆ. ಆ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದವ್ರು ಯಾರು? ಆಮೆನ್, ಹಲ್ಲೆಲೂಯಾ. ಆ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾಗೋರು ನಾವಾದ್ರೆ ನಾವು ಹೆಂಗಿರ್ಬೇಕಂತ ಹೇಳ್ತಾ ಇದ್ದಾನಲ್ಲಿ? ಏನಂತ ಇದ್ದಾನಲ್ಲಿ ನೋಡ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಬೇಕಂತೆ. ಹಲ್ಲೆಲೂಯಾ. ದೇವ್ರು ಎಲ್ಲಿದ್ದಾನೆ? ಹಾಗಾದ್ರೆ ಯಾವ ಕಡೆ ತಿರುಗಬೇಕು? ನಮ್ಮಲ್ಲೇ ಇದ್ದಾನೆ. ದೇವ್ರು ಎಲ್ಲಿದ್ದಾನೆ? ನಮ್ಮ ಒಳಗೆ ಇದ್ದಾನೆ. ನಾವು ದೇವ್ರ ಕಡೆಗೆ ತಿರುಗಬೇಕು. ಹೆಂಗೆ ತಿರುಗಬೇಕು ದೇವ್ರ ಕಡೆಗೆ? ದೇವ್ರು ನಮ್ಮೊಳಗೆ ಇದ್ದಾನಲ್ಲ, ಹೆಂಗೆ ತಿರುಗಬೇಕು ದೇವ್ರ ಕಡೆಗೆ? ಹಲ್ಲೆಲೂಯಾ. ಹೆಂಗೆ ತಿರುಗಬೇಕಂತ್ರಿ? ದೇವ್ರು ನಮ್ಮೊಳಗೆ ಇದ್ದಾನೆ. ನಮ್ಮೊಳಗಿರೋ ದೇವ್ರು ಅಂದ್ರೆ ಹೆಂಗೆ ತಿರುಗಬೇಕಪ್ಪ? ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡ್ರಿ, ನೀವೆಲ್ಲ ಭಾಳ ಬುದ್ಧಿವಂತರು, ದೇವ್ರಿಗೆ ಸ್ತೋತ್ರ. ದೇವ್ರ ಕಡೆಗೆ ಹೆಂಗೆ ತಿರುಗಬೇಕಂದ್ರೆ ಕೆಟ್ಟದ್ದನ್ನು ತೊರೆದು ದೇವ್ರ ಕಡೆಗೆ ತಿರುಗಬೇಕು. ದೇವರಿಗೆ ಇಷ್ಟ ಇಲ್ಲದೇ ಇರುವಂಥದ್ದನ್ನು ಬಿಟ್ಟು ದೇವ್ರ ಕಡೆಗೆ ತಿರುಗಬೇಕು. ಪಾಪನ ತ್ಯಜಿಸಿ ದೇವ್ರ ಕಡೆಗೆ ತಿರುಗಬೇಕು. ಕೆಟ್ಟದನ್ನು ನೋಡದಂತೆ ದೇವ್ರ ಕಡೆಗೆ ತಿರುಗಬೇಕು. ಕೆಟ್ಟದನ್ನು ಮಾಡದಂತೆ ದೇವ್ರ ಕಡೆಗೆ ತಿರುಗಬೇಕು. ಸುಳ್ಳು ಹೇಳದಂತೆ ದೇವ್ರ ಕಡೆಗೆ ತಿರುಗಬೇಕು. ಹೊಟ್ಟೆ ಕಿಚ್ಚು ಪಡದಂತೆ ದೇವ್ರ ಕಡೆಗೆ ತಿರುಗಬೇಕು. ಹಲ್ಲೆಲೂಯಾ. ಎಷ್ಟು ಸಂಗತಿಗಳಿದೆ ದೇವ್ರ ಕಡೆಗೆ ತಿರುಗೋದಂದ್ರೆ. ಒಂದಲ್ಲ ಎರಡಲ್ಲ, ಪಟ್ಟಿ ಮಾಡ್ತಾ ಹೋದರೆ ನೀವು ಪಟ್ಟಿ ಮಾಡಿದರೆ ಎಷ್ಟು ಸಿಗ್ಬೋದ್ರಿ? ಲೆಕ್ಕ ಇಲ್ಲದಷ್ಟು ಸಿಗುತ್ತೆ. ನೀವು ಪಟ್ಟಿ ಮಾಡ್ರಿ ಒಂದು ಸಾರಿ ಕುತ್ಕೊಂಡು ದೇವ್ರ ಕಡೆಗೆ ತಿರುಗೋದು ಅಂದರೆ ಒಂದು ಸಾರಿ ಟ್ರೈ ಮಾಡ್ರಿ. ಹಲ್ಲೆಲೂಯಾ. ಒಂದು ಸಾರಿ ಏನು ಮಾಡ್ರಿ? ಟ್ರೈ ಮಾಡ್ರಿ. ದೇವ್ರ ರಾಜ್ಯಕ್ಕೆ ತಿರುಗೋದು ಅಂದರೆ ಏನೇನಿದೆ ಹಾಗಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ಯೇಸು ಕ್ರಿಸ್ತನಿಗೆ ಸಲ್ಲಬೇಕಾದದ್ದನ್ನು ದೇವರಿಗೆ ಸಲ್ಲಿಸಿ ಬೇಡವಾದದ್ದನ್ನು ಬಿಡೋದಾದರೆ ಅದೇ ದೇವ್ರ ರಾಜ್ಯಕ್ಕೆ ತಿರುಗೋದು. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧೇಯರಾಗಿ ನಡೆಯೋದೇ ದೇವರ ರಾಜ್ಯಕ್ಕೆ ತಿರುಗೋದು. ದೇವರ ಮಾತಿಗೆ ವಿಧೇಯರಾಗಿ ನಡೆಯೋದೇ ದೇವರ ರಾಜ್ಯಕ್ಕೆ ತಿರುಗೋದು. ಹಾಗಾದರೆ ದೇವರ ರಾಜ್ಯ ಅಂದರೆ ಆಗಲೇ ನಾವು ಹೇಳ್ತಾ ಇದ್ವಿ ಏನಿದೆ ಏನಿಲ್ಲ ಅಂಥೇಳಿ. ದೇವರ ರಾಜ್ಯದಲ್ಲಿ ಏನಿದೆ ರೀ? ನಿತ್ಯ ಜೀವ ಇದೆ. ನಿತ್ಯ ಜೀವ ಎಲ್ಲಿದೆ? ಯೇಸು ಕ್ರಿಸ್ತನಲ್ಲಿದೆ. ಹಲ್ಲೆಲೂಯಾ. ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿದೆ. ನಿತ್ಯ ಜೀವ ಯೇಸು ಕ್ರಿಸ್ತನನ್ನು ಅರಿಯುವುದರಲ್ಲಿದೆ. ಹಲ್ಲೆಲೂಯಾ. ಎಲ್ಲಿದೆ ನಿತ್ಯ ಜೀವ? ಎಲ್ಲಿದೆ ಅಂತೆ? ಯೇಸು ಸ್ವಾಮಿಯನ್ನು ತಿಳಿಯುವುದರಲ್ಲಿದೆ. ಯೇಸು ಸ್ವಾಮಿಯನ್ನು ತಿಳಿಯೋದು, ಆತನನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳೋದು, ಆತನ ಕುರಿತಾಗಿ ನಾವು ಮಾತಾಡೋದು, ಆತನ ಕುರಿತಾಗಿ ನಾವು ಯೋಚಿಸುವುದು, ಅದರಲ್ಲಿದೆ ನಿತ್ಯ ಜೀವ. ಹಲ್ಲೆಲೂಯಾ. ನಿತ್ಯ ಜೀವ ಅಂತ ಹೇಳಿದರೆ ಸಾವು ಇಲ್ಲ ರೀ. ಏನಿಲ್ಲ? ಸಾವು ಇಲ್ಲದ್ದು, ಸದಾಕಾಲ ಜೀವಿಸುವಂಥದ್ದು. ಸದಾಕಾಲ ಜೀವಿಸುವಂಥದ್ದು, ದೇವರೊಂದಿಗೆ ನಾವು ಸದಾಕಾಲ ಜೀವಿಸುವುದು, ಅದೇ ನಿತ್ಯ ಜೀವ. ಆ ನಿತ್ಯ ಜೀವವನ್ನು ಸ್ವಾಮಿ ತನ್ನ ನಂಬುವವರಿಗೆ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾರಿಗೆ ಕೊಡ್ತಾನಂತೆ? ಎಲ್ರಿಗೂ ಇಲ್ಲ. ಆ್ಯಕ್ಚುಲಿ ಅದು ಎಲ್ರಿಗೂ ಇದೆ. ಅದು ದೇವರು ಎಲ್ರಿಗೂ ಇಟ್ಟಿದ್ದಾನೆ. ಆದರೆ ಯಾರ್ಯಾರು ನಂಬ್ತಾರೋ ಅವರು ಅದನ್ನು ಹೊಂದ್ಕೊಳ್ತಾರೆ. ನಂಬದಿರುವವರಿಗೆ ಇಲ್ಲ, ನಂಬುವವರಿಗೆ ಮಾತ್ರ. ಹಲ್ಲೆಲೂಯಾ. ಏನಂತ್ರಿ? ನಂಬುವವರಿಗೆ ಮಾತ್ರ. ದೇವ್ರ ವಾಕ್ಯ ಹೇಳ್ತದೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ. ಮತ್ತೆ ಇಲ್ಲಿಗೆ ಬರೋಣ, ಓದ್ರಿ ಅದನ್ನು. 10ನೇ ಅಧ್ಯಾಯ 9ನೇ ವಾಕ್ಯ, 8ನೇ ವಾಕ್ಯದಿಂದ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಹಲ್ಲೆಲೂಯಾ. ಏನಂತ್ರಿ ಇಲ್ಲಿ ಸೇವಕರು ಹೇಳ್ತಾರೆ, ದೇವರ ಸೇವಕರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ. ಈ ರೋಮಾಪುರದಲ್ಲಿರುವಂಥ ದೇವ್ ಜನರಿಗೆ ಬರೆಯುವಾಗ, ಈ ಪಟ್ಟಣದಲ್ಲಿರುವಂಥ ದೇವ್ ಜನರಿಗೆ ಅಪೊಸ್ತಲನಾದ ಪೌಲನು ಈ ಪತ್ರವನ್ನು ಬರೆಯುವಾಗ ಹೇಳ್ತಾನೆ. ಹೆಂಗೆ ಹೇಳ್ತಾನಂದರೆ, ಅಲ್ಲಿ ಅನೇಕ ಒಂದು ದುರ್ಬೋಧನೆಗಳು ಬಂದು ಹೋಗ್ತಾ ಇತ್ತು. ದೇವರ ಕಡೆಗೆ ಅವರು ತಿರುಗದೆ ಇರುವಾಗ ದೂರದಲ್ಲಿದ್ದಂಥ ಪೌಲನು ಅವ್ರಿಗೆ ಎಚ್ಚರಿಸ್ತಾ ಇದ್ರು. ಪೌಲ ಹೋಗಿ ಇಲ್ಲೇನು ಹೋಗಲಿಲ್ಲ. ಆಮೇಲೆ ಅಲ್ಲಿರುವಂಥ ಸಭೆ, ಮೊದಲೇ ಇರುವಂಥ ಸಭೆ, ಇಲ್ಲಿರುವಂಥ ಸಭೆ ಪೌಲನೇನು ಮಾಡಲಿಲ್ಲ. ಅದು ಮೊದಲೇ ಇರುವಂಥ ಸಭೆ, ಯೆರೂಸಲೇಮಿನಿಂದ ಚದರಿ ಹೋಗಿರುವಂಥ ಭಕ್ತರು ಶಿಷ್ಯರು ಹೋಗಿ ಅಲ್ಲಿ ಪ್ರಾರಂಭಿಸಿದರು. ಆ ಸಭೆಗೆ ಅಪೊಸ್ತಲನಾದ ಪೌಲನು ಬರಿತಾನೆ ಏನಂತ, ನೀವು ಸುಳ್ಳು ಬೋಧನೆಗೆ ಕಿವಿಗೊಡಬೇಡ್ರಿ, ನೀವು ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ. ವಾಕ್ಯ ಕೇಳಿಸ್ಕೊಳ್ಳುವಾಗ ರಕ್ಷಣೆ ಬರ್ತದೆ, ವಾಕ್ಯ ಮಾತಾಡುವಾಗಲೇ ನಿಮಗೆ ಸ್ವಸ್ಥತೆ ಬರ್ತದೆ, ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗಲೇ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ ಎನ್ನುವಂಥ ಅನೇಕ ಮಾತುಗಳನ್ನು ಹೇಳ್ತಾ ಬಲಪಡಿಸ್ತಾ ಅಲ್ಲಿ ಹೇಳ್ತಾ ಬಂದಾನೆ. ದೇವರ ವಾಕ್ಯವು ನಿಮ್ಮ ಸಮೀಪದಲ್ಲಿಯೇ ಇದೆ. ಆ ರೋಮಾಪುರದಲ್ಲಿ ಇರುವಂಥ ದೇವ್ ಜನರಿಗೆ ಹೇಳ್ತಾ ಬರ್ತಾನೆ, ನೀವು ಎಲ್ಲೆಲ್ಲೋ ಹೋಗಬೇಕಾಗಿಲ್ಲಪ್ಪ, ಯಾವುದನ್ನು ಕೇಳಿಸ್ಕೊಳ್ಬೇಕಾಗಿಲ್ಲ, ನಿಮ್ಮ ಸಮೀಪದಲ್ಲಿರುವ ವಾಕ್ಯವನ್ನು ಕೇಳಿಸ್ಕೊಳ್ರಿ, ನಿಮಗೆ ಬಂದಿರುವಂಥ ಬೋಧನೆಯನ್ನು ಕೇಳಿಸ್ಕೊಳ್ರಿ, ಸ್ವಸ್ಥ ಬೋಧನೆಯನ್ನು. ಹಲ್ಲೆಲೂಯಾ. ಆ ವಾಕ್ಯವನ್ನು ನೀವೇನು ಮಾಡ್ರಿ, ದೇವರ ವಾಕ್ಯವನ್ನು, ದೇವ್ರ ನೋಡಿ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ. ಎಲ್ಲಿದೆ ದೇವರ ವಾಕ್ಯ? ನಮ್ಮ ಬಾಯಲ್ಲಿದೆ. ಮತ್ತೆಲ್ಲಿದೆ? ಹೃದಯದಲ್ಲಿದೆ. ಹಲ್ಲೆಲೂಯಾ. ಬಾಯಲ್ಲಿರುವಂಥ ವಾಕ್ಯ, ಹೃದಯದಲ್ಲಿರುವಂಥ ವಾಕ್ಯ ನಾವೇನು ಮಾಡಬೇಕು? ನಂಬಿಕೆಯಲ್ಲಿ ತೋರಿಸ್ಬೇಕು. ಹಲ್ಲೆಲೂಯಾ. ಆ ಹೃದಯದಲ್ಲೂ ಬಾಯಲ್ಲೂ ಇರುವಂಥ ಆ ವಾಕ್ಯವನ್ನು ನಾವು ನಂಬುವಾಗ ಏನಾಗ್ತದೆ? ನಂಬಿಕೆಯಿಂದಲೇ ರಕ್ಷಣೆ ನಮಗೆ ದೊರಕ್ತದೆ. ನಮ್ಮ ಒಳ್ಳೆಯ ಕ್ರಿಯೆಗಳಿಂದಲ್ಲ, ನಾವು ಮಾಡಿರುವಂಥ ದಾನ ಧರ್ಮಗಳಿಂದಲ್ಲ, ನಾವು ಮಾಡಿರುವಂಥ ಪುಣ್ಯ ಕ್ರಿಯೆಗಳಿಂದಲ್ಲ ನಮಗೆ ನಂಬಿಕೆ ಬಂದಿರುವುದು. ಜಸ್ಟ್ ಹೆಂಗೆ ನಮಗೆ ರಕ್ಷಣೆ ಸಿಕ್ಕಿರೋದು? ಹೆಂಗೆ? ಜಸ್ಟ್ ನಂಬಿಕೆ. ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ನಮಗೆ ರಕ್ಷಣೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗ್ತದೆ. ನೋಡ್ರಿ, ಎಷ್ಟು ಸುಲಭವಾದದ್ದು. ಹಲ್ಲೆಲೂಯಾ. ಎಷ್ಟು ಸುಲಭವಾದಂಥ ಒಂದು ಸಂಗತಿ ಅಂದರೆ, ಬಾಯಿಂದ ನಾವು ಅರಿಕೆ ಮಾಡಬೇಕು, ಹೃದಯದಿಂದ ನಂಬಬೇಕು. ಎರಡು ಕಾರ್ಯ ಮಾಡಬೇಕು. ಬಾಯಿಂದ ಅರಿಕೆ ಮಾಡುವಾಗ ಏನಾಗ್ತದೆ? ವಾಕ್ಯ ನಂಬಿಕೆ ನಮ್ಮಲ್ಲಿ ಬರ್ತದೆ. ಹೃದಯದಿಂದ ನಂಬುವಾಗ ರಕ್ಷಣೆ ನಮಗೆ ದೊರಕ್ತದೆ. ಹಲ್ಲೆಲೂಯಾ. ಅದೇ ನಿತ್ಯ ಜೀವ. ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳೋದೇ ನಿತ್ಯ ಜೀವ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ನೀತಿ ನಿನಗೆ ರಕ್ಷಣೆ ಆಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕವಾಗಿ ಏನಾಗ್ತದೆ? ನೀತಿ ದೊರೆಯುತ್ತದೆ. ಹೃದಯದಿಂದ ನಂಬುವಾಗ ಏನು ಸಿಗ್ತದೆ ಅಂತ ನಮಗೆ? ನೀತಿ. ಏನು ನೀತಿ? ನಿನ್ನ ನಂಬಿಕೆಗೆ ಆಧಾರ. ಹಲ್ಲೆಲೂಯಾ. ನಿನ್ನ ನಂಬಿಕೆಗೆ ಆಧಾರ ನೀತಿ. ನೀತಿಯು ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ರಕ್ಷಣೆ ಆಗುತ್ತದೆ. ನೀನು ಯಾವಾಗ ನೀತಿವಂತನಾಗಿ ದೇವರ ಬಳಿಗೆ ಕಾಣ್ತೀಯೋ ಆಗ ರಕ್ಷಣೆ ಅನ್ನುವಂಥದ್ದು ನಿನ್ನ ಕುಟುಂಬಕ್ಕೆ ದೊರಕ್ತದೆ. ಆ ರಕ್ಷಣೆ ನಿನ್ನನ್ನೇನು ಮಾಡ್ತದೆ ಅಂದರೆ ಈ ನರಕದಿಂದ ತಪ್ಪಿಸ್ತದೆ. ಹಲ್ಲೆಲೂಯಾ. ಆ ರಕ್ಷಣೆ ನಿನ್ನನ್ನು ಏನು ಮಾಡ್ತದೆ ರೀ? ನರಕದಿಂದ ತಪ್ಪಿಸ್ತದೆ. ಆ ರಕ್ಷಣೆ ನಿನ್ನ ಕುಟುಂಬಕ್ಕೆ ಬರುವಾಗ ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗ್ತೀಯ. ನೀನು ಪರಲೋಕ ರಾಜ್ಯದಲ್ಲಿ ಸೇರಿಸಲ್ಪಡ್ತೀಯ. ಹಲ್ಲೆಲೂಯಾ. ನೋಡಿ, ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಹಾಗೆ ಓದಿದಾಗ ದೇವ್ರ ವಾಕ್ಯ ಹೇಳ್ತದೆ, ನೀವು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಮಗೆ ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದಾರಪ್ಪ? ನಾವೆಲ್ಲ ದೇವ್ರ ಕಡೆ ತಿರುಗಿಬಿಟ್ಟಿದ್ದೀವಲ್ಲ, ದೇವ್ರ ಕಡೆಗೆ ತಿರುಗಿದ್ದೀವಿ, ನಾವು ದೀಕ್ಷಾಸ್ನಾನ ತಗೊಂಡಿವಿ, ಇನ್ನೂ ನಾವು ದೇವ್ರ ಕಡೆಗೆ ತಿರುಗಬೇಕಾ ಏನಂತ ಪ್ರಶ್ನೆ ಬರ್ಬೋದು ಕೆಲವರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವ್ರ ಕಡೆಗೆ ನಾವೆಲ್ಲ ತಿರುಗಿದ್ದೀವಲ್ಲ, ನಮಗೆಲ್ಲ ಈಗೆಲ್ಲ ದೀಕ್ಷಾಸ್ನಾನ ಆಗಿದೆಯಲ್ಲ, ಇನ್ನೂ ದೇವ್ರ ಕಡೆಗೆ ತಿರುಗೋದಿದೇನಾ? ಹಲ್ಲೆಲೂಯಾ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ಯಾರಿಗೆ ಗೊತ್ತಿದೆ? ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿದೆ. ದೇವ್ರ ಕಡೆಗೆ ತಿರುಗೋದು, ದೇವ್ರ ಕಡೆಗೆ ತಿರುಗಿರೋದು ನಿಮಗೆ ಗೊತ್ತಿದೆ, ನೀವು ನಂಬಿರೋ ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಾನೆಲ್ಲೋ PWD ಕ್ಯಾಂಪಲ್ಲಿ ಇರ್ತೇನೆ, ನೀವೆಲ್ಲೋ ಗೋರೆಬಾಳದಲ್ಲಿ ಇರ್ತೀರಾ, ನೀವೆಲ್ಲೋ ಮಾಡೇಶ್ವರದಲ್ಲಿ ಇರ್ತೀರಾ, ನೀವೆಲ್ಲೋ 3 ಮೈಲ್ ಕ್ಯಾಂಪಲ್ಲಿ ಇದ್ದೀರಿ. ನನಗೆ ಹೆಂಗೆ ಗೊತ್ತಾಗುತ್ತೆ? ಹಲ್ಲೆಲೂಯಾ. ಆದರೆ ಎಲ್ಲವನ್ನ ತಿಳ್ಕೊಳ್ಳೋ ದೇವ್ರು ಇದ್ದಾನಲ್ಲ. ಹಲ್ಲೆಲೂಯಾ. ಯಾಕೆ ದೇವ್ರು ಎಚ್ಚರಿಸ್ತಾ ಇದ್ದಾನೆ ಗೊತ್ತಾ? ಯಾಕೆ ದೇವ್ರು ಎಚ್ಚರಿಸ್ತಾನೆ? ಯಾಕೆ ಎಚ್ಚರಿಸ್ತಾನೆ ಹೇಳ್ರಿ? ತಪ್ಪಿ ಹೋಗಬಾರ್ದು, ನನ್ನ ಮಗ ತಪ್ಪಿ ಹೋಗಬಾರ್ದು, ನನ್ನ ಮಗಳು ತಪ್ಪಿ ಹೋಗಬಾರ್ದು. ದೇವ್ರು ಎಚ್ಚರಿಸ್ತಾರೆ. ದೇವರು ನಮಗೇನು ಮಾಡ್ತಾರೆ? ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ. ಎಚ್ಚರಿಕೆ ಮಾತು ಕೇಳಿಸ್ಕೊಂಡು ಎಚ್ಚೆತ್ತು ದೇವ್ರ ಕಡೆ ತಿರುಗಿದ್ರೆ ಪರಲೋಕ ರಾಜ್ಯಕ್ಕೆ ಸೇರ್ತೀವಿ. ಹಲ್ಲೆಲೂಯಾ. ದೇವ್ರ ವಾಕ್ಯವನ್ನು ಕೇಳಿಸ್ಕೊಂಡು ಎಚ್ಚೆತ್ತು ದೇವ್ರಿಗೆ ಆ ಕಡೆ ತಿರುಗಿದ್ರೆ ಏನಾಗ್ತೀಯ? ನೀನು ಪರಲೋಕ ರಾಜ್ಯಕ್ಕೆ ಸೇರ್ತೀಯ. ಒಂದು ವೇಳೆ ದೇವ್ರ ವಾಕ್ಯನ ಕೇಳಿಸ್ಕೊಂಡು ದೇವರ ಆಲಯದಲ್ಲಿ ಕುಳಿತುಕೊಂಡು ನಾವು ತಿರುಗದಿದ್ದರೆ ಅನನ್ಯ ಸಪರಳ ಥರ ಆಗ್ತೀವಿ. ದೇವ್ರ ಜೊತೆಲೇ ಇದ್ರಲ್ಲ, ಜೊತೆಲೇ ಇದ್ರು ಅವರು, ಹೌದಲ್ಲ? ಎಲ್ಲಿದ್ದರು ಅವರು? ದೇವ್ರ ಜೊತೆಲೇ ಇದ್ರು, ದೇವ್ರ ಕಡೆಗೆ ತಿರುಗಿದ್ರು, ದೇವಾಲಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ರು. ಎಲ್ಲಿ? ವಾಕ್ಯ ಕೇಳಿಸ್ಕೊಳ್ತಾ ಇದ್ರು. ಅಪೊಸ್ತಲನಾದಂಥ ಪೇತ್ರ ವಾಕ್ಯ ಹೇಳ್ತಾ ಇದ್ದ, ಅವರಿಗೆ ಬೋಧನೆ ಮಾಡ್ತಾ ಇದ್ದ ವಾಕ್ಯದ ಮೂಲಕವಾಗಿ. ಅವ್ರೇನು ಮಾಡಿದರು? ಅವರು ನಾಶನಕ್ಕೆ ಕಾರಣರಾದರು. ಹೆಂಗೆ ಕಾರಣರಾದರು? ಅವರು ಸುಳ್ಳು ಹೇಳಿದರು, ಪವಿತ್ರ ಆತ್ಮನನ್ನು ವಂಚಿಸಿದ್ರು. ಪವಿತ್ರ ಆತ್ಮನನ್ನು ಏನು ಮಾಡಿದ್ರಿ? ವಂಚಿಸಿದ್ರು. ಸಭಾಪಾಲಕರಿಗೆ ಗೊತ್ತಾಗದೇ ಇರ್ಬೋದು, ನಿಮ್ಮ ಪಾಸ್ಟರ್ಗೆ ಗೊತ್ತಾಗದೇ ಇರ್ಬೋದು, ನಿಮ್ಮ ಸಭೆಯಲ್ಲಿ ಇರುವ ಹಿರಿಯರಿಗೆ ಗೊತ್ತಾಗದೇ ಇರ್ಬೋದು, ಪವಿತ್ರ ಆತ್ಮನಿಗೆ ಮರೆಯಾಗಿಲ್ಲ. ಹಲ್ಲೆಲೂಯಾ. ಯಾಕೆ ಇದನ್ನು ಇವತ್ತು ಬೋಧಿಸ್ತಾ ಇದ್ದಾರೆ ದೇವರು? ನಾನೆಲ್ಲೋ ತಪ್ಪಿ ಹೋಗಿದ್ದೇನೆ, ನನಗಾಗೆ ಇವತ್ತು ಅನೇಕರಿಲ್ಲಿದ್ದರೆ ನನಗಾಗೆ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮಲ್ಲಿ. ಹಲ್ಲೆಲೂಯಾ. ಎಸ್, ನಾವು ತಪ್ಪಿ ಹೋಗ್ತಾ ಇದ್ದೇವೆ. ದೇವ್ರ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಯಾಕಂದರೆ ದೇವ್ರ ನಮ್ಮನ್ನು ಪ್ರೀತಿ ಮಾಡ್ತಾರೆ. ದೇವ್ರ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ಪ್ರೀತಿ ಮಾಡ್ತಾರೆ. ಇವತ್ತು ಯಾರಾದರೂ ನೀವು ಅಂದ್ಕೊಳ್ಬೋದು, ಪಾಸ್ಟರ್ ನನ್ನ ನೋಡೇ ಮಾತಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನನಗೇನೆ ಹೇಳ್ತಾ ಇದ್ದಾರೆ ಇವರು, ನೇರವಾಗಿ ನನಗೆ ಹೇಳ್ದೆ ವಾಕ್ಯ ಹಿಡ್ಕೊಂಡು ಹೇಳ್ತಾರೆ ಇವರು. ಹಲ್ಲೆಲೂಯಾ. ನನಗೆ ನಿಮ್ಮ ಮೇಲೆ ಯಾರ ಮೇಲೂ ದ್ವೇಷ ಇಲ್ಲ, ನಿನಗೆ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಸ್ವಾಮಿಗೆ ನಿನ್ನ ಮೇಲೆ ಪ್ರೀತಿ ಇದೆ. ಯಾರಿಗೆ? ಸ್ವಾಮಿಗೆ ನಿನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಿನ್ನನ್ನು ಎಚ್ಚರಿಸ್ತಾ ಇದ್ದಾರೆ ದೇವರು. ತಿರುಗಿ ನನ್ನ ಬಳಿಗೆ ಬರ್ರಪ್ಪ, ತಿರುಗಿ ನನ್ನ ಬಳಿಗೆ ಬಾ ಮಗಳೇ, ನಾನು ನಿನ್ನ ಸೇರಿಸ್ಕೊಳ್ತೇನೆ. ತಿರುಕೋ, ದೇವ್ರ ಕಡೆಗೆ ತಿರುಕೋ. ನೀನು ಹಿಂಗೆ ಬಿಟ್ಟರೆ ಏನಾಗ್ತೀಯ? ದೂರ ಆಗ್ತೀಯ. ನೀನು ದೂರ ಆಗೋದು ನನಗಿಷ್ಟ ಇಲ್ಲ, ನೀನು ದೂರ ಆಗೋದು ನನಗಿಷ್ಟ ಇಲ್ಲ. ಬಾ ದೇವ್ರ ಬಳಿಗೆ. ದೇವ್ರು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅನನ್ಯ ಸಪ್ಪರಳು ಆ ಶಿಷ್ಯರ ಜೊತೆಲೇ ಇದ್ರು. ಶಿಷ್ಯರು ಅವ್ರಿಗೇನು ಹೇಳಿಲ್ಲ, ಹೋಗಪ್ಪ ನಿನ್ನ ಆಸ್ತಿ ಮಾರಿ ತಗೊಂಡು ಬಾ ಅಂತ ಹೇಳಿಲ್ಲ. ಅವರಾಗ ಅವರೇ ಮಾತಾಡ್ಕೊಂಡ್ರು. ಇಬ್ರು, ಯಾರು ಇಬ್ರು? ಗಂಡ ಹೆಂಡತಿ. ನಾವು ಮಾಡೋಣ, ನಾವು ಆಸ್ತಿ ಮಾರಿ ಏನು ಮಾಡೋಣ? ಸಭೆಗೆ ಕೊಡೋಣ, ಸೇವಕರ ಕೈಯಲ್ಲಿ ಕೊಡೋಣ. ಅವರೇ ಮಾತಾಡ್ಕೊಂಡ್ರು. ಅವರೇ ಮಾತಾಡ್ಕೊಂಡು ಹೋಗಿ ಮಾರಿದರು. ನೀವು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ಓದ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತದೆ. ಅವರೇ ಆಸ್ತಿ ಮಾರಿದರು. ಆಸ್ತಿ ಮಾರಿದ ಮೇಲೆ ಬಂತು ಹಣ. ಹಣನೂ ಅವ್ರದ್ದೇ ಆಗಿತ್ತು. ಕೊಡಬೇಕಂತನೂ ಇರಲಿಲ್ಲ, ಕೊಡಬಾರ್ದಂತನೂ ಇರಲಿಲ್ಲ. ಕೊಡಬೇಕಂತ ಬಂದಾಗ ಅವ್ರ ಮನಸ್ಸಲ್ಲಿ ಏನು ಮಾಡಿದ್ರು? ಸೈತಾನನಿಗೆ ಅವಕಾಶ ಕೊಟ್ಟರು. ಏನಂತ? ಅರ್ಧ ತೆಗೆದಿಟ್ಟು ಅರ್ಧ ಎತ್ಕೊಂಡು ಬಂದ್ರಂತೆ. ಹಲ್ಲೆಲೂಯಾ. ಅರ್ಧ ಎತ್ತಿಟ್ಟು ಅರ್ಧವನ್ನು ಎತ್ಕೊಂಡು ಬಂದರು.
ದೇವರ ಸಮ್ಮುಖದಲ್ಲಿ ತಗೊಂಡು ಬಂದ. ದೇವರು ಕೇಳಿದ್ರು, ಅಲ್ಲೋ ಕೇಳಿದ್ರು ಮತ್ತೊಂದು ಅವಕಾಶ. ಅನನ್ಯ, ಇಷ್ಟಕ್ಕೇನಪ್ಪ ನೀನು ಮಾರಿದ್ದು? ಅಲ್ಲೂ ಒಂದು ಅವಕಾಶ ಕೊಟ್ರು ಅವನಿಗೆ. ಪೇತ್ರ ಹೇಳ್ತಾನೆ, ಏನಪ್ಪ ಇಷ್ಟಕ್ಕೆ ನಾನು ನಿನ್ನ ಮಾರಿದ್ದು? ಹಾಗಾದ್ರೂ ಬುದ್ಧಿ ಬೇಡವಾ ಅವನಿಗೆ? ಯಾಕಪ್ಪ ಹಿಂಗೆ ಕೇಳಕತ್ತಾರೆ ಇವರು? ಇವ್ರಿಗೇನ ನೋಡಿಬಿಟ್ಟಿರ್ಬೇಕು, ಇವ್ರಿಗೆ ಗೊತ್ತಾಗಿರ್ಬೇಕು. ಯಾಕೆ ಸುಳ್ಳು ಹೇಳೋದು? ಇಲ್ಲಪ್ಪ, ಸ್ವಲ್ಪ ಇನ್ನೂ ಮನೇಲಿ ಇಟ್ಟಿದ್ದೀವಿ ಅಂತ ಒಂದು ಮಾತೇನಾದರೂ ಆಡಿದರೆ ಪೇತ್ರ ಏನು ಹೇಳ್ತಿದ್ನೇನೋ ಅಲ್ಲ? ಅಲ್ಲಿ ಏನೇನಾಗ್ತಿತ್ತೇನೋ. ಪೇತ್ರ ಸರಿ ಹೋಗು, ಇದನ್ನು ತೊಗೊಂಡು ಹೋಗು ಅಂತ ಹೇಳ್ತಿದ್ನೋ, ಅಥವಾ ಅದನ್ನು ತೊಗೊಂಡು ಬಾ ಅಂತ ಹೇಳ್ತಿದ್ನೋ? ಏನಾದರೂ ಒಂದು ಆಗ್ತಿತ್ತು ಅಲ್ಲ? ನಾವು ಅದನ್ನು ಧ್ಯಾನ ಮಾಡುವಾಗ ನನಗೆ ಭಾಳ ಇದಾಯಿತು. ಅಲ್ಲೂ ಒಂದು ಅವಕಾಶ ಕೊಟ್ಟರು ಅವನಿಗೆ. ಇಷ್ಟಕ್ಕೆ ಮಾರಿದ್ರಪ್ಪ ನೀವು? ಹೌದು, ಇಷ್ಟಕ್ಕೆ ಮಾರಿದ್ವಿ. ಆ ಮಾತು ಅವನ ಬಾಯಿಂದ ಬರುವಾಗ ದೇವರಲ್ಲಿ ಹೇಳ್ತಾರೆ ಪೇತ್ರನ ಮೂಲಕವಾಗಿ, ಯಾಕೆ ಪವಿತ್ರಾತ್ಮನ ವಂಚಿಸ್ತೀರಿ? ಸೈತಾನನಿಗೆ ಯಾಕೆ ಅವಕಾಶ ಕೊಟ್ಟೆ ಅಂತ ಹೇಳ್ತಾ ಇರುವಾಗಲೇ ಅವನ ಪಾದದಲ್ಲಿ ಬಿದ್ದು ಸತ್ತು ಹೋಗ್ತಾನ್ರಿ. ಅವನ ಪಾದದಲ್ಲೇ ಬಿದ್ದು ಸತ್ತು ಹೋಗ್ತಾನೆ. ಅವಕಾಶ ಕೊಟ್ಟರು ಅವನಿಗೆ, ಒಪ್ಪಿಕೊಳ್ಳೋ ಮನಸ್ಸಿಲ್ಲ. ಇವತ್ತು ಅನೇಕರು ಹೀಗಿರ್ತಾರೆ. ಅವಕಾಶಗಳನ್ನು ಕೊಡ್ತಾರೆ ದೇವರು. ಅವಕಾಶಗಳನ್ನು ನಮ್ಮವ್ರು ಏನು ಮಾಡ್ತಾರೆ? ಕಳ್ಕೊಳ್ತಾರೆ. ಇವಾಗ ಒಂದು ಸಾರಿ ಇರಲಿ, ಇನ್ನೊಂದು ಸಾರಿ ನೋಡೋಣ, ಇನ್ನೊಂದು ಸಾರಿ ಮಾಡೋಣ. ಅವಕಾಶಗಳನ್ನು ಏನು ಮಾಡ್ತಾರೆ? ತಪ್ಪಾಗಿ ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯ ಪ್ರೇರೆ. ಅದಾಗಿದ್ದು ಸ್ವಲ್ಪ ಹೊತ್ತಿಗೆನೆ ಅವನ ಆ ಶವವನ್ನು ತಗೊಂಡೋಗಿ ಹೂತಾಕಿ ಯೌವನಸ್ಥರು ಬರ್ತಾರೆ. ಅಷ್ಟರೊಳಗೆ ಇಲ್ಲಿ ನಡೆದಿರೋ ಪರಿಸ್ಥಿತಿನೇ ಗೊತ್ತಿಲ್ಲ. ಪಾಪ ಖುಷಿಯಾಗಿ ನನ್ನ ಗಂಡನಿಗೆ ಹೆಂಗೆ ಸನ್ಮಾನ ಮಾಡಕತ್ತಾರೆ ನನ್ನ ಸೇವಕರು. ನಮ್ಮ ಚರ್ಚಲ್ಲಿ ನಮ್ಮ ಪಾಸ್ಟ್ರಿಗೆ ಏನು ಮಾಡ್ತಿರ್ತಾರೆ? ನನ್ನ ಗಂಡನಿಗೆ ಕುರ್ಚಿ ಮೇಲೆ ಕುಂದಿರಿಸಿ, ಶಾಲ್ ಒದಿಸಿ, ಹಾರ ಹಾಕಿ ಚಪ್ಪಾಳೆ ತಟ್ಟಿಸ್ತಾ ಇರ್ತಾರೇನೋ ನೋಡೋಣ ಅಂತ ಬಂದ್ಲು ಹೆಂಡತಿ. ಹಲ್ಲೆಲೂಯ. ಅಲ್ಲ, ಹಂಗೆ ಇರಬೇಕಲ್ಲ ಅಲ್ಲಿ ಪರಿಸ್ಥಿತಿ. ಹೆಂಗಾಗಿದೆ ನಮ್ಮ ಚರ್ಚಲ್ಲಿ? ನಾವು ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದೀವಿ, ನಾವು ಈಗ ಸೇವೆಗೆ ಕೊಟ್ಬಿಟ್ಟಿದ್ದೀವಿ, ಅಲ್ಲಿ ಏನು ನಡೀತಾ ಇದೆ ನೋಡೋಣ. ಕುತೂಹಲ. ಓಡೋಡಿ ಬಂದ್ಲು. ಓಡೋಡಿ ಬಂದ್ಲು. ಹೊರಗಡೆ ನಿಂತಿದ್ಲು. ಸೌಂಡ್ ಇಲ್ಲ ಚರ್ಚಲ್ಲಿ ಏನಿಲ್ಲ, ಸೌಂಡ್ ಇಲ್ಲ. ಎಲ್ಲ ನಿಶ್ಶಬ್ದವಾಗಿದ್ದಾರೆ. ಸೌಂಡ್ ಇಲ್ಲ. ಭಯ ಆಯ್ತು ಈಕೆಗೆ, ಭಯ ಆಯಿತು. ಬಂದ್ಲು. ಎಲ್ಲಿ? ಪೇತ್ರನ ಹತ್ರ ಬಂದ್ಲು. ಸೇವಕರು ಕುತ್ಕೊಂಡಿದ್ದಾರೆ. ಪೇತ್ರನ ಹತ್ರ ಬಂದ್ಲು, ಕುತ್ಕೊಂಡ್ಲು. ಪೇತ್ರ ಕೇಳ್ತಾನೆ, ಅಮ್ಮ ಸಪ್ಪೆರಳೆ ಇಷ್ಟಕ್ಕೆ ಮಾರಿದ್ದ? ಇಷ್ಟಕ್ಕೆ ಮಾರಿದ್ದ? ಆಕೆ ಏನು ಹೇಳಿದ್ಲು ಗೊತ್ತಾ? ಹೌದು ಸ್ವಾಮಿ, ಇಷ್ಟಕ್ಕೆ ಮಾರಿದ್ದ. ತಪ್ಪು ಒಪ್ಪಿಕೊಳ್ಳೋ ಸ್ವಭಾವನೇ ಬೇಡ. ಆಕೆಗಾದ್ರೂ ಒಂದು ಮನಸ್ಸು ಬರ್ತದೇನೋ. ಪೇತ್ರ ಕೇಳ್ತಾನೆ. ಭಾಳ ಚೆನ್ನಾಗಿದೆ ಅಲ್ಲ, ಅಲ್ಲಿ ಹೋದ್ರಿ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ. ಇದನ್ನೆಲ್ಲ ದೇವ್ರು ನಮಗೆ ಯಾಕೆ ಇಟ್ಟರೆ ಗೊತ್ತ್ರಿ? ನಾವು ಹಾಗೆ ಮಾಡಬಾರ್ದು, ನಮ್ಮ ಪರಿಸ್ಥಿತಿಗಳು ಹಾಗಾಗಬಾರ್ದು. ಅದಕ್ಕೆ ಇದನ್ನೆಲ್ಲ ಇಟ್ಟಿದ್ದಾರೆ. ಯಾಕೆ ಸಭೆಯಲ್ಲಿ ಸತ್ತಿರೋದನ್ನು ದೇವರು ಬೈಬಲಲ್ಲಿ ಬರೆಸಿಟ್ಟಾರಂತ ಕೆಲವರಿಗೆ ತಲೆ ಕೆಡಿಸ್ಬೋದು. ಏನಪ್ಪ ಸತ್ಯವೇದದಲ್ಲಿ ಸತ್ತವ್ರದನ್ನು ಬರೆದಿಟ್ಟಾರ? ನೀನು ಸಾಯಬಾರ್ದು, ಅದಕ್ಕೆ ಬರೆದಿಟ್ಟಾರ. ಸುಮ್ಮನೆ ಬರೆಸಿಲ್ಲ ದೇವರು ಅದನ್ನೆಲ್ಲ. ಅಲ್ಲಿ ಬರೆಸಿಲ್ಲ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ಬೈಬಲಲ್ಲಿ ಬರೆದಿಲ್ಲ ಅಂದ್ರೆ ನಿಮಗೆ ಗೊತ್ತಾಗಂಗಿಲ್ಲಲ್ಲ. ಅದಕ್ಕೆ ದೇವರಲ್ಲಿ ಬರೆಸಿಟ್ಟಿದ್ದಾರೆ ಅದನ್ನ. ನಮ್ಮ ಜನ ಹಿಂಗೂ ಇದ್ದಾರಾ? ಅನ್ನೋದನ್ನ ನೀವು ನೋಡಿ ಕಲೀರಿ. ಇದು ಯಾವಾಗ ಗೊತ್ತ್ರಿ? ಇದು ಯಾವಾಗ ಗೊತ್ತಾ ಬರ್ದಿರೋದು? ಇದು ನೆನ್ನೆ ಮೊನ್ನೆ ಬರ್ದಿಲ್ಲ. ಒಂದು 10 ವರ್ಷದಿಂದನೋ ಒಂದು 100 ವರ್ಷದಿಂದನೋ ಬರ್ದಿಲ್ಲ.
2000 ವರ್ಷಗಳ ಹಿಂದೆನೆ ಬರ್ದಾರ ನೋಡ್ರಿ ಇದನ್ನ. ಹಲ್ಲೆಲೂಯಾ. ಯಾವಾಗ? 2000 ವರ್ಷಗಳ ಹಿಂದೆನೆ ಬರೆದಿಟ್ಟಿದ್ದಾರೆ. ಮುಂದೆ ಹಿಂಗೂ ಜನ ಎದ್ದೇಳ್ತಾರಪ್ಪ, ಈಗಲೇ ಇದ್ದಾರೆ, ಇನ್ನೂ ಇದಕ್ಕಿಂತಲೂ 2ರಷ್ಟು ಎದ್ದೇಳ್ತಾರ, ನೀವು ಅದರ ಸ್ವಲ್ಪ ನೋಡಿ ಜಾಗರೂಕತೆಯಿಂದ ಇರ್ರಿ ಅಂತ ಪವಿತ್ರಾತ್ಮನ ಬರೆಸಿಟ್ಟಿದ್ದಾರೆ ಈ ಪುಸ್ತಕನ. ಹಲ್ಲೆಲೂಯಾ. ನೋಡ್ರಿ, ಓದ್ರಿ ಅದನ್ನ 7ನೇ ವಾಕ್ಯದಿಂದ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ ಹೇಳ್ತಾನೆ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟು ಹಣಕ್ಕೋ? ಮಾರಿದ್ದು ಎಷ್ಟೇ ಹಣಕ್ಕ? ನನಗೆ ಹೇಳು ಎಂದು ಕೇಳಿದ. ಆಕೆಯು ನೋಡ್ರಿ, ಆಕೆ ಹೇಳ್ತಾಳೆ, ಹೌದು ಅಂದಳು. ಇಷ್ಟಕ್ಕೆ, ಮಾತಿಲ್ಲ, ಅಲ್ಲಿ ಹೆಚ್ಚು ಮಾತಿಲ್ಲ, ಹೌದು ಇಷ್ಟಕ್ಕೆ. ಏನಾಯ್ತು ಗೊತ್ತಾ? ಪೇತ್ರ ಹೇಳ್ತಾನೆ ನೋಡ್ರಿ ನೆಕ್ಸ್ಟ್. ಆಗ ಪೇತ್ರನು ಆಕೆಗೆ ನೀವಿಬ್ಬರು ಕರ್ತನ ಆತ್ಮನನ್ನು, ನೀವಿಬ್ಬರು ಅಂದ್ರೆ ಯಾರು? ಗಂಡ ಹೆಂಡತಿ ಇಬ್ರು, ನೀವಿಬ್ರು. ಮತ್ತಾನ್ ಬರೋ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ ಓದ್ತಾ ಇರುವಾಗ ದೇವ್ರ ವಾಕ್ಯ ಹೇಳ್ತದೆ, ಸ್ವಾಮಿ ಬರುವಾಗ, ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಬೆಡ್ ಮೇಲೆ ಮಲಗಿರ್ತಾರಂತೆ. ಒಬ್ರು ಬಿಡಲ್ಪಡ್ತಾರೆ, ಒಬ್ರು ಯಾರು ಮಲಗಿರ್ತಾರೆ ಒಂದೇ ಬೆಡ್ ಅಲ್ಲಿ? ಹಲ್ಲೆಲೂಯಾ. ನೋಡ್ರಿ, ಅಲ್ಲಿ ಒಬ್ರು ಬಿಡಲ್ಪಟ್ರು, ಒಬ್ರು ಎತ್ತಲ್ಪಟ್ರು. ಆದ್ರೆ ಇಲ್ಲೇ ಹೇಳ್ತದೆ ದೇವ್ರ ವಾಕ್ಯ, ನೀವು ಇಬ್ರು. ಅಲ್ಲೇನೋ ಒಬ್ರು ಉಳ್ಕೊಂಡ್ರು, ಆದ್ರೆ ಇಲ್ಲಿ ನೀವು ಇಬ್ಬರು ಏನ್ ಮಾಡಿದ್ರಿ? ಕರ್ತನ ಆತ್ಮನನ್ನ ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ರಿ? ಕರ್ತನ ಆತ್ಮವನ್ನ ಪರೀಕ್ಷೆ ಮಾಡಕ್ಕೆ. ದೇವರು ಪರೀಕ್ಷೆ ಮಾಡಬೇಡ ಅಂತ ಹೇಳಿದಾರಲ್ಲ, ಮಾಡಬೇಡ ಅಂತಾನೆ ಹೇಳ್ಯಾರ ದೇವರು. ಹೆಂಗೆ ಪರೀಕ್ಷೆ ಮಾಡಬೇಡ? ಹಿಂಗೆಲ್ಲ ಪರೀಕ್ಷೆ ಮಾಡಬೇಡ, ಟೇಸ್ಟ್ ಮಾಡ್ಬೇಕಂದ್ರೆ ಅಲ್ವಾ? ನಾವಲ್ಲಿ ಬರ್ಸಿದೀವಲ್ಲ ನೋಡ್ರಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ರಿ. ಅನುಭವಿಸ್ಬೇಕು ನಾವು, ಟೇಸ್ಟ್, ರುಚಿ, ದೇವ್ರು ಹೆಂಗಿದ್ದಾನಂತ ರುಚಿ ಮಾಡಿ ನೋಡ್ಬೇಕಂತೆ. ಹಂಗೆ ಪರೀಕ್ಷೆ ಮಾಡ್ರಿ, ಹಿಂಗೆ ಪರೀಕ್ಷೆ ಮಾಡಬೇಡ್ರಿ. ನೋಡೋಣ, ನಾ ಸಾಯ್ತೀನೇನೋ ನೋಡ್ತೀನಿ, ಬದುಕ್ತೀನೋ ನೋಡ್ತೀನಿ ಅಂತೇಳಿ. ಇಬ್ರು ಯಾಕೆ ಒಡಂಬಟ್ರಿ? ಕರ್ತನ ಆತ್ಮವನ್ನ ಹೀಗೆ ಪರೀಕ್ಷೆ ಮಾಡೋದಕ್ಕೆ ಇಬ್ರು ಯಾಕೆ ಒಡಂಬಟ್ರಿ? ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಅಗೋ ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ಯಾಕೆ ನೀವಿಬ್ರು ಕರ್ತನ ಆತ್ಮವನ್ನ ಪರೀಕ್ಷಿಸುವುದಕ್ಕೆ ಹೀಗೆ ಒಡಂಬಟ್ರಿ? ಯಾಕೆ ದೇವರಿಗೆ ವಂಚನೆ ಮಾಡ್ತಿದ್ರಿ? ಯಾಕೆ ದೇವರ ಮುಂದೆ ಸುಳ್ಳಾಡಿದ್ರಿ ಅಂತ ಮಾತುಗಳನ್ನು ಹೇಳ್ತಾನೆ. ನೋಡಮ್ಮ, ನಿನ್ನ ಗಂಡನ ಹೋಗಿ ಹೂಣಿಟ್ಟವರು ಬಂದು ಅಲ್ಲಿ ಭಾಗದಲ್ಲಿ ನಿಂತಿದ್ದಾರೆ, ಈಗ ಒಳಗೆ ಬಂದು ನಿನ್ನೂ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ. ಆ ಸೇವಕರ ಬಾಯಿಂದ ಬರುವ ಮಾತು ಕೇಳಿಸ್ಕೊಂಡ್ಲು. ಏನಾಯ್ತು ಗೊತ್ತಾ? ಆಕೆ ಹಾಗೇ ಸತ್ತು ಬಿದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಅಜ್ಜಿ ಕತೆ ಅಲ್ಲ, ಇದು ಸಭೆಯಲ್ಲಿ ನಡೆದಿರುವ ಕತೆ. ಹಲ್ಲೆಲೂಯಾ. ನೋಡಿ, ನಾವು ದೇವರಿಗೆ ಎಷ್ಟು ವಿಧೇಯರಾಗ್ತೀವೋ, ನಾವು ವಾಕ್ಯಕ್ಕೆ ಎಷ್ಟು ಬೆಲೆ ಕೊಡ್ತೇವೋ, ಅಷ್ಟೇ ನಾವು ಆಶೀರ್ವದಿಸಲ್ಪಡ್ತೇವೆ. ಪವಿತ್ರಾತ್ಮನ ವಂಚನೆ ಮಾಡೋಕ್ಕೆ ನಾವು ಒಡಂಬಟ್ರೆ, ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸೋಕೆ ನೀವು ಮನಸ್ಸು ಮಾಡಿದರೆ ನಾವೇನು ಹೇಳಲ್ಲ, ಯಾಕಂದ್ರೆ ಅದು ನಡೀತದೆ. ಹಲ್ಲೆಲೂಯಾ. ಅದೇನಾಗ್ತದೆ? ಅದು ನಡೀತೆ, ಅದು ನೆರವೇರ್ತದೆ. ಬರಗಾಲ ಬಂತು,
ಇಸ್ರಾಯೇಲರ ಕಾಲದಲ್ಲಿ ಬರಗಾಲ ಬಂತು. ಅಲ್ಲಿ ದೇವರ ಮನುಷ್ಯ ಬಂದು ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ಜವೆ ಗೋಧಿ ₹1 ಸೇರ್ನಷ್ಟು, ಇನ್ನೊಂದು ಅದು ಗೋಧಿ 2 ಸೇರು ಹಿಂಗೆ ಮಾರಾಟ ಆಗತ್ತಪ್ಪ ಅಂತ ಹೇಳ್ಬಿಡ್ತಾನೆ ರಾಜನ ಹತ್ರ. ಆ ದೇವ್ರ ಮನುಷ್ಯನ ಬಾಯಿಂದ ಬಂದು ಮಾತು ಆಮೇನಂದವ್ರು ಕೆಲವರು ಹೊಂದ್ಕೊಂಡ್ರು. ಒಬ್ಬನೇ ಬಂದು ನಿಂತ್ಕೊಂಡ, ಆಕಾಶದಲ್ಲಿ ದ್ವಾರ ತೆರೆದ್ರು ಇದು ನಡೆಯಂಗಿಲ್ಲ ಅಂತ ಹೇಳ್ದ. ಏನ್ ಹೇಳ್ದ? ಆಕಾಶದಲ್ಲಿ ದ್ವಾರಗಳು ಅಂದ್ರೆ ಬಾಗ್ಲ, ಆಕಾಶದ ಬಾಗ್ಲ ತೆರೆದ್ರು ಇದು ನಡೆಯಂಗಿಲ್ಲ. ಯಾಕಂದ್ರೆ ಬರಗಾಲ, 7 ವರ್ಷ ಬರಗಾಲದಲ್ಲಿ ಬಿದ್ದಿದ್ದಾರೆ. ಬರಗಾಲದಲ್ಲಿ ಬಂದ್ಬಿಟ್ಟು ಈ ದೇವರ ಸೇವಕರು ಹೇಳ್ತಾರೆ, ದೇವ್ರ ಮನುಷ್ಯ ಹೇಳ್ತಾನೆ, ನೋಡಪ್ಪ ನಾಳೆ ಇದೇ ಹೊತ್ತಿಗೆ ಜವೆ ಗೋಧಿ ₹1 ಹಿಂಗೆ ಸೇರು, ಇಷ್ಟಿಷ್ಟು ಸೇರು ಮಾರಾಟ ಆಗುತ್ತೆ ಅಂತ ಹೇಳ್ದ. ಅದನ್ನು ಕೇಳಿಸ್ಕೊಂಡವನು ಇವನು ಹೇಳ್ತಾನೆ, ಇದೆಲ್ಲ ನಡೆಯಲ್ಲ, ತಿನ್ನಕ್ಕೆ ಇಲ್ಲ. ಅವಾಗ ಕತ್ತೆ ತಲೆನೇ ಎಷ್ಟೋ ರೂಪಾಯಿಗೆ ಮಾರಿದೆ, ಹಕ್ಕಿಯ ಮಲನೇ ಎಷ್ಟೋ ರೂಪಾಯಿಗೆ ಮಾರಾಟ ಆಗಿದೆ. ಅಂಥದ್ರಲ್ಲಿ ₹1 ಇಷ್ಟಿಷ್ಟು ಸೇರು ಗೋಧಿ, ಜವೆ ಗೋಧಿ ಎಲ್ಲಿ ಮಾರಾಟ ಆಗುತ್ತೆ? ಎಲ್ಲಿದೆ? ಆಕಾಶದಲ್ಲಿ ದ್ವಾರ ತೆರೆದ್ರೂ ಕೂಡ ಇದು ನಡೆಯಂಗಿಲ್ಲ ಅಂತ ಹೇಳ್ದ. ದೇವ್ರು ಅಲ್ಲೇ ಆ ಸೇವಕನ ಬಾಯಿಂದ ಅಲ್ಲೇ ಹೇಳಿಸ್ತಾನೆ, ಮಗನೇ ನಿನ್ನ ಕಣ್ಣಿಲ್ ನೋಡ್ತೀಯ, ತಿನ್ನಂಗಿಲ್ಲ. ಏನು ಹೇಳ್ದ ಅಲ್ಲಿ ಸೇವಕರು? ಮಗನೇ ನಿನ್ನ ಕಣ್ಣಲ್ಲಿ ನೋಡ್ತೀಯ, ಅದನ್ನ ನೀನು ತಿನ್ನಂಗಿಲ್ಲ. ಇದೇ ನಡೆಯೋದು ನಾಳೆ, ಇಷ್ಟೇ, ಹೋಗ್ತಾ ಇರೋ ಅಂದರು. ಹೋದ್ರು ಸೇವಕರು, ಹೋದ್ರು. ಅಲ್ಲೇನಾಯ್ತು ಗೊತ್ತಾ? ಬಹಳ ಚೆನ್ನಾಗಿದೆ. ನೀವು ಅದನ್ನು ಅರಸರುಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಓದ್ತಾ ಹೋದರೆ ಬಹಳ ಚೆನ್ನಾಗಿದೆ. ಕುಷ್ಠರೋಗಿಗಳಿದ್ರು. ಕುಷ್ಠರೋಗಿಗಳು ಈ ಊರಾಗಿದ್ರು ಸಾಯ್ತೀವಿ, ಅಲ್ಲೋದ್ರೂ ಸಾಯ್ತೀವಿ, ನಡಿ ಹೆಂಗೋ ಒಂದು ಸಾಯನ ನಡಿ ಅಂಥೇಳಿ ಆ ವೈರಿಗಳ ಒಂದು ಬಿಡಾರ್ಗಳು ಹಾಕ್ಕೊಂಡಿದ್ರಲ್ಲ, ಡೇರೆಗಳು ಹಾಕ್ಕೊಂಡಿದ್ರು, ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಇವರು ಹೋಗ್ತಾ ಇರುವಾಗಲೇ ದೇವ್ರ ಕಾರ್ಯಗಳು ಹೆಂಗಾಯ್ತಂದ್ರೆ, ಕುಷ್ಠರೋಗಿಗಳು ನೋಡಿರ್ಯಾ ನೀವು? ಕುಷ್ಠರೋಗಿಗಳು ನಡೆದಾಡೋದು ನೋಡಿರ ನೀವು? ಕುಷ್ಠರೋಗಿಗಳು ನಡೆದಾಡಿದ್ರೆ ಹೆಂಗಿರ್ತದೆ? ಎಲ್ಲ ಬತ್ತಿ ಹೋಗಿರ್ತವು, ಕಾಲು ಬತ್ತಿ ಹೋಗಿರ್ತವು, ಕೈ ಬತ್ತಿ ಹೋಗಿರ್ತವು, ಇವಾಗೋ ನಾಳೆ ಸಾಯ್ತಾರ ಅನ್ನೋಂಗೆ ಇರ್ತಾರೆ. ಅಂಥ ರೋಗಿಗಳು ನಡ್ಕೊಂಡು ಹೋಗ್ತಾ ಇದ್ರೆ ಆ ರಾಜನಿಗೆ ವೈರಿ ಅವನಿಗೆ ಹೆಂಗೆ ಕೇಳಿಸ್ತಂದ್ರೆ, ಯೆರೂಸಲೇಮಿನ ರಾಜ ಏನು ಮಾಡ್ಯಾನಂದ್ರೆ, ಬಾಬೇಲ್ ದೇಶದಿಂದಲೂ ಬೇರೆ ಬೇರೆ ಕಡೆಗಳಿಂದಲೂ ರಾಜರನ್ನ ಕಟ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನಪ್ಪ. ಏನು ಸೌಂಡ್ ಇದು, ಕುದುರೆಗಳ ಸೌಂಡು. ಈ ಸೌಂಡಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನಾಗ್ತೀವಿ? ಚಿಂದಿ ಚಿತ್ರಾನ್ನ, ನಡ್ರಿ ಓಡೋಣ ಅಂತ ಹೇಳಿದ್ರು ಅವರು. ನಡ್ರಿ ಓಡೋಣ ಅಂತೇಳಿ ಏನು ಮಾಡಿದ್ರು? ಅದು ತಂದಿರುವಂಥದ್ದು ಬೆಳ್ಳಿ ಬಂಗಾರ, ತಿನ್ನಬೇಕಾಗಿ ತಂದಿರುವಂಥದ್ದು ವಸ್ತುಗಳು, ಆಹಾರ ಎಲ್ಲನ ಡೇರಿಯಲ್ಲೇ ಬಿಟ್ಟು ಬದುಕಿದ್ರೆ ಸಾಕಪ್ಪ, ಓಡಿದ್ರು. ಆಗ ಕುಷ್ಠರೋಗಿಗಳು ಬಂದರು. ಎಲ್ಲಿ? ಅವರ ಡೇರೆಗಳಿಗೆ. ಒಂದು ಡೇರೆಗೆ ಹೋಗಿ ನೋಡ್ತಾರೆ, ಮುಷ್ಟಾನ್ನ, ಅಬ್ಬಾಬಾಬಾ ತಿಂತಾನೆ ಇದ್ದಾರೆ. ಇನ್ನೊಂದು ಡೇರಿಗೆ ಹೋಗಿದ್ರೆ ಅಲ್ಲಿ ಬೆಳ್ಳಿ ಬಂಗಾರ ಬಟ್ಟೆಗಳು, ಹೊಸ ಬಟ್ಟೆಗಳು, ಬಂಗಾರ ಬೆಳ್ಳಿ. ವಾವ್! ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಖುಷಿ ಆಯಿತು. ಇದು ಒಳ್ಳೆ ವಿಷಯ, ಇದು ಶುಭ ಸಮಾಚಾರ. ನಾವಷ್ಟೇ ತಿಂದರೆ ಚೆನ್ನಾಗಿರಲ್ಲ. ನಾವೇನು ಮಾಡೋಣ? ಬಾ ನಮ್ಮ ರಾಜನ ಹತ್ರ ಹೋಗಿ ಹೇಳೋಣ, ನಮ್ಮ ಅರಸನಿಗೆ ಹೋಗಿ ಹೇಳೋಣ. ಓಡಿದ್ರು. ದ್ವಾರಪಾಲಕನ ಹತ್ರ ಹೋಗಿ ಹೇಳಿದ್ರು, ಅಪ್ಪ ಹಿಂಗೆ ಆಗೈತೋ, ರಾಜನಿಗೆ ಹೇಳೋ, ಅರಸನಿಗೆ ಹೇಳೋ, ಕಳಿಸೋ ಅಲ್ಲಿ. ಕುಷ್ಠರೋಗಿಗಳ ಮಾತು ಕೇಳ್ತಾರ? ಕೇಳಬೇಕಾಯ್ತು. ಕೇಳಿದ್ರು. ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ. ಎಲ್ಲವನ್ನ ಬಿಟ್ಟು ಹೋದಾಗ ನಮ್ಮ ಈ ಒಂದು ಯೆರೂಸಲೇಮಿನಲ್ಲಿ ಇದ್ದಂಥ ಜನ ಹೋಗಿ ಅದನ್ನೆಲ್ಲ ತಗೊಂಡು ಬಂದರು. ಬೆಳಗಾಯ್ತು. ಹಲ್ಲೆಲೂಯಾ! ಬೆಳಗಾಯ್ತು. ಗೋಧಿ, ಜವೆ ಗೋಧಿ ₹1 ಸೇರಿನಷ್ಟು. ಹಲ್ಲೆಲೂಯಾ! ತಗೊಂಡೋಗ್ರಿ, ಬೇಕಾದಷ್ಟು ತುಂಬ್ಕೊಳ್ರಿ, ಚೀಲಗಟ್ಲೆ ಹೊಯ್ರಿ. ಇವನೇನು ಅಂದಿದ್ನಲ್ಲ, ಏನಂತ?
ಆಕಾಶದಲ್ಲಿ ದ್ವಾರ ತೆರೆದರೂ ನಡೆಯಂಗಿಲ್ಲ ಅಂದಿದ್ನಲ್ಲ, ಆ ರಾಜ ಅವನನ್ನು ದ್ವಾರಪಾಲಕನಾಗಿ ನಿಂದಿರಿಸಿದ್ದ. ಎಲ್ಲಿ? ಕೋಟೆ ಬಾಗಿಲು ಕಾಯಕ್ಕೆ ನಿಂತ್ಕೊಳ್ಳಪ್ಪ ಅಂತ ನಿಂದಿರಿಸಿದ್ದ. ಇಲ್ಲೇನೋ ಡಂಗುರ ಡನ 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 ಡಂಗುರ ಸಾರಿದ್ರು. ಯಾರ್ಯಾರಿಗೆ ಬೇಕು, ಎಷ್ಟು ಜವೆ ಗೋಧಿ ಬೇಕು, ಎಷ್ಟು ರೊಟ್ಟಿ ಬೇಕು, ಎಷ್ಟು ಏನು ಬೇಕು ಎಲ್ಲ ಬನ್ರಿ, ಇಲ್ಲಿ ರಾಜನ ಮನೇಲಿ ಎಲ್ಲ ಸಿಗ್ತಾ ಇದೆ ಅಂತ ಡಣ 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 ಡಂಗುರ ಹೊಡೆದ. ಸೌಂಡ್ ಕೇಳಿದ್ರು. ಬರಗಾಲದಲ್ಲಿದ್ದರು ಮೊದಲೇ ಜನ. ಹೆಂಗಿದ್ರು? ಬರಗಾಲದಲ್ಲಿದ್ದು ಏನು ಸಿಕ್ಕರು ಸಾಕಪ್ಪ ಅಂತೇಳಿ ನುಗ್ಗಿದ್ರು. ಇವನು ಕಾಯಕ್ಕೆ ನಿಂತ್ಕೊಂಡಿದ್ದ. ಜನ ತುಳಿತಕ್ಕೆ ಸತ್ತೋದ. ಹಲ್ಲೆಲೂಯಾ. ಏನಾದಂತೆ? ಜನ ಓಡಿ ಬಂದರು ತಗೊಂಡು ಹೋಗೋಕ್ಕೆ, ಆಹಾರ ತಗೊಂಡು ಹೋಗೋಕ್ಕೆ, ಗೋಧಿ ತಗೊಂಡು ಹೋಗೋಕ್ಕೆ. ಆ ಜನರು ಬರುವಾಗ ಇವನು ಕಾಲಲ್ಲಿ ಸಿಕ್ಕಾಕೊಂಡು ಕಾಲಲ್ಲಿ ತುಳಿದು ಸತ್ತೋಗ್ಬಿಟ್ಟ. ದೇವ್ರ ವಾಕ್ಯ ನೆರವೇರ್ತು. ನೋಡ್ತೀಯ ಕಣ್ಣಲ್ಲಿ? ಯೋಗ ಇಲ್ಲ ಮಗನೇ. ಹಲ್ಲೆಲೂಯಾ. ನೋಡ್ತೀಯ ಕಣ್ಣಲ್ಲಿ, ಅನುಭವಿಸಕ್ಕೆ ನಿನಗೆ ಆಗಲ್ಲ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡಿದೀಯ ನೀನು, ದೇವರ ಸೇವಕನಿಗೆ ವಿರುದ್ಧವಾಗಿ ಮಾತಾಡಿದೀಯ ನೀನು. ಹಲ್ಲೆಲೂಯಾ. ಇಷ್ಟೇನಾ? ಇಲ್ಲಪ್ಪ, ನಾವು ಇನ್ನೂ ಜಾಸ್ತಿಗೆ ಮಾರಿದ್ದೀವಿ ರೀ. ಒಂದು ಅರ್ಧ ನಮ್ಮ ಮನೆಗೆ ಇರಲಿ ಅಂತ ತೆಗೆದಿಟ್ಟಿವ್ರಿ, ಇಷ್ಟು ತಗೊಂಡು ಬಂದೀವ್ರಿ. ಇದ್ದದ್ದನ್ನು ಹೇಳಿದ್ರೆ ಏನು ಆಗ್ತಿತ್ತೋ ಪರಿಸ್ಥಿತಿ. ಇರಲಿಪ್ಪ, ನಿಮ್ಮ ಬಡತನ ಇದೆ, ಇದನ್ನು ತಗೊಂಡು ಹೋಗು ಅಂತಿದ್ನೋ ಏನೋ ಸೇವಕ. ಇಲ್ಲ, ಅದನ್ನು ತಗೊಂಡು ಬಾ, ಪ್ರೇಯರ್ ಮಾಡಿ ಕೊಡ್ತೀನಿ, ಇಷ್ಟು ಇಟ್ಕೊಂಡು ಅಷ್ಟು ಒಯ್ಯಿ ಅಂತಿದ್ನೇನೋ. ಏನಾರು ಹೇಳ್ಬೋದಿತ್ತಲ್ಲ. ಹಲ್ಲೆಲೂಯಾ. ಆದರೆ ಏನಾಯಿತು? ಅದಕ್ಕೆ ಅವಕಾಶ ಕೊಡಲಿಲ್ಲ. ಹೌದು, ಇಷ್ಟೇ ಏಕ್ ಮಾರ್ದೋತು ಕೂಡ ಅಂತಾರಲ್ಲ, ಹಂಗೆ ಇಷ್ಟೇ ಖಡಕ್, ಇಷ್ಟಕ್ಕೆ ಮಾರಿದ್ದು. ಹೌದಾ, ಒಳ್ಳೇದು ಬಿಡು. ನಿನ್ನ ಗಂಡನ ಹೊತ್ಕೊಂಡು ಹೋಗಿ ಇಟ್ಟು ಬಂದವ್ರೆ, ಯೌವನಸ್ಥರು ಹೊರಗಡೆ ನಿಂತಿದ್ದಾರೆ, ಈಗ ಬಂದು ನಿನ್ನೂ ಹೊತ್ಕೊಂಡು ಹೋಗ್ತಾರ. ಅಷ್ಟೇ. ಸತ್ತು ಕಾಲಲ್ಲಿ ಬಿದ್ಲಂತೆ, ಪ್ರಾಣ ಹೋಯ್ತು. ಆಕೆಯನ್ನು ಹೊತ್ಕೊಂಡು ಹೋಗಿ ಎಲ್ಲಿ ಗಂಡನ ಹೂತಾಕಿದ್ರಲ್ಲ ಪಕ್ಕದಲ್ಲೇ ಹೂತಾಕಿದ್ರು. ಯಾಕೆ ಗೊತ್ತಾ? ಆವಾಗಾದರೂ ಸರಿಯಾಗಿರಲಿಲ್ಲ, ಇವಾಗಾದರೂ ಸರಿಯಾಗಿರ್ರಿ ಅಂತೇಳಿ. ಜೀವಂತವಾಗಿದ್ದಾಗಾದರೂ ಏನು ಹೆಂಗಿದ್ರೋ ಗೊತ್ತಿಲ್ಲ, ಹೋಗ್ಲಿ ಇಲ್ಲಿ ಸಮಾಧಿಲಾದರೂ ಪಕ್ಕದಲ್ಲೇ ಇರ್ರಿ ಅಂತೇಳಿ ಪಕ್ಕದಲ್ಲೇ ಸಮಾಧಿ ಮಾಡಿದ್ರು. ನೋಡ್ರಿ, ಹಾಗೆ ಅವ್ರದ್ದೇ ಅನನ್ಯ ಸಪ್ಪೇರಳು. ದೇವರ ಆತ್ಮನ ವಂಚಿಸ್ಬೇಡ್ರಿ. ಇವತ್ತು ಯಾಕೆ ನಮ್ಮ ಪಾಸ್ಟ್ರು ಇವತ್ತು ದೇವ್ರ ರಾಜ್ಯಕ್ಕೆ ತಿರುಗ್ರಿ ಅಂತಾರಪ್ಪ, ಯಾಕಪ್ಪ ದೇವ್ರ ಕಡೆ ತಿರುಗ್ರಿ ಅಂತಾರಂತ ಕೇಳ್ಬೋದು ಅನೇಕರಿಗೆ ತಲೆಯಲ್ಲಿ. ಹಲ್ಲೆಲೂಯಾ. ನಿಮ್ಮನ್ನು ನೀವು ರಕ್ಷಿಸ್ಕೊಳ್ರಿ ಅಂತ. ಹಲ್ಲೆಲೂಯಾ. ಏನು ಮಾಡ್ರಿ? ನಿಮ್ಮನ್ನು ನೀವು ರಕ್ಷಿಸ್ಕೊಳ್ರಿ. ಪವಿತ್ರಾತ್ಮನ ವಂಚನೆ ಮಾಡೋಕ್ಕೆ ಮನಸ್ಸನ್ನು ಸಿದ್ಧ ಮಾಡ್ಕೋಬೇಡ್ರಿ. ಪವಿತ್ರಾತ್ಮನನ್ನು ನೊಂದಿಸ್ಬೇಡ್ರಿ. ವಾಕ್ಯ ಹೇಳ್ತದೆ. ಇನ್ನೊಂದು ಕಡೆ ಯೇಸು ಸ್ವಾಮಿನೇ ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ನೀವು ಏನಾರು ಅಂದ್ರೂ ಪರವಾಗಿಲ್ಲ, ಕ್ಷಮಾಪಣೆ ಐತೆ. ಮನುಷ್ಯ ಕುಮಾರನಿಗೆ ಅಂದರೆ ಯೇಸು ಸ್ವಾಮಿಗೆ ನೀವು ತಪ್ಪಾಗಿ ಮಾತಾಡಿದ್ರು ಪರವಾಗಿಲ್ಲ, ಆತ ಕ್ಷಮಿಸ್ಬಿಡ್ತಾನೆ. ಆತಂದು ದೊಡ್ಡದ ಹೃದಯ. ಹಲ್ಲೆಲೂಯಾ. ಯೇಸು ಸ್ವಾಮಿದ ಹೃದಯ ಬಹಳ ದೊಡ್ಡದು. ಹೆಂಗೆ ದೊಡ್ಡದು? ಎಲ್ಲಿವರೆಗೂ ದೊಡ್ಡದು? ನಿಮಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮನೆಯಾಗ ನಿಮ್ಮ ಅಪ್ಪ ಅವನು ಕೊಟ್ಟಾಳೋ ಇಲ್ಲೋ? ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಲಿ ಹುಟ್ಟಿದವರು ಕೊಟ್ಟಾರೋ ಇಲ್ವೋ? ನನಗೆ ಮನೆ ಜಾಸ್ತಿ ಬಂದೈತಿ, ಅವನು ನಮ್ಮ ಅಲ್ಲಿ ಹೊಲ ಜಾಸ್ತಿ ತಗೊಂಡಾನ ಅಲ್ಲ, ಆಗಿರ್ತದೆ. ಹಲ್ಲೆಲೂಯಾ. ನನಗೆ ಜಾಸ್ತಿ ಬಂದೈತೆ, ಅವನಿಗೆ ಜಾಸ್ತಿ ಕೊಟ್ಟಾಳ, ಇವನಿಗೆ ಇದಾಗೈತೆ, ಆಗಿರುತ್ತೆ. ಸ್ವಲ್ಪ ಗೇಣು ಜಾಸ್ತಿ ಬಂದ್ರೇ ಉರಿತಾ ಇರ್ತದೆ. ಅಂಥವ್ರು ಇರುವಲ್ಲಿ ನಿನಗೆ ಗೊತ್ತು ಗುರಿ ಇಲ್ಲದೆ, ನಿನ್ನ ಪರಿಚಯನೇ ಇಲ್ಲದೆ ಸ್ವಾಮಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸ್ವಾಮಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತನ ಹೇಳ್ತಾನೆ, ಯೇಸು ಸ್ವಾಮಿಗೆ ನೀವು ಅವಮಾನ ಮಾಡಿದ್ರು, ಯೇಸು ಸ್ವಾಮಿಗೆ ನೀವು ತಪ್ಪು ಹೇಳಿದ್ರು ಸಹಿಸ್ಕೊಳ್ತಾರೆ. ಆದರೆ ಪವಿತ್ರಾತ್ಮನನ್ನು ನೀವು ವಂಚಿಸಿದರೆ ನಿಮಗೆ ಕ್ಷಮಾಪಣೆ ಇಲ್ಲ. ಹಲ್ಲೆಲೂಯಾ.
ಇವತ್ತು ಯೇಸು ಸ್ವಾಮಿಯ ರಕ್ತದ ಬಳಿಗೆ ಬಂದಿದ್ದೀರಿ. ಇವತ್ತು ಎಲ್ಲಿ ಬಂದಿರಿ ನೀವು? ಯೇಸು ಕ್ರಿಸ್ತನ ರಕ್ತದ ಬಳಿಗೆ ಬಂದಿದ್ದೀರಿ. ಆ ರಕ್ತಕ್ಕೆ ಅವಮಾನ ತರಬೇಡ್ರಿ. ಆತನ ದೇಹಕ್ಕೆ ಏನು ಮಾಡಬೇಡ್ರಿ? ಅವಮಾನ ಮಾಡಬೇಡ್ರಿ. ಹಲ್ಲೆಲೂಯ. ಯಾಕೆಂದರೆ ಆತನ ರಕ್ತ, ಆತನ ದೇಹ ಅದು ಪರಿಶುದ್ಧವಾದದ್ದು ಪ್ರೇರೆ. ಒಡಂಬಡಿಕೆಯ ರಕ್ತ ಅದು. ಏನು ಒಡಂಬಡಿಕೆ? ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಸೈತಾನನಿಗೆ ಹೇಳಿದ್ದಾನೆ, ನನ್ನ ರಕ್ತನ ತಗೋ, ನನ್ನ ಮಕ್ಕಳನ್ನು ಕೊಡು. ಹಲ್ಲೆಲೂಯ. ಏನು ಹೇಳಿದಾನೆ ಗೊತ್ತಾ ಸ್ವಾಮಿ? ಲೇ, ನನ್ನ ರಕ್ತನೇ, ಅಮೂಲ್ಯವಾದ ರಕ್ತನೇ ಕೊಡ್ತೀನಿ ನಿನಗೆ, ನನ್ನ ಮಕ್ಕಳನ್ನು ಬಿಡು. ಕ್ರಯ, ರಕ್ತವನ್ನು ಕ್ರಯ ಕೊಟ್ಟಿದ್ದಾನಂತೆ ಸ್ವಾಮಿ. ಹಲ್ಲೆಲೂಯ. ಅರ್ಥ ಆಗ್ತಿದ್ದೇನೆ ಹೇಳೋದು? ಅರ್ಥ ಆಗ್ತಿದ್ದೇನಾ? ಹಲ್ಲೆಲೂಯ. ನಿಮ್ಮನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಸ್ವಾಮಿ ಬೆಲೆ ಏನು ಕೊಟ್ಟಿದ್ದಾನೆ ಗೊತ್ತಾ? ತನ್ನ ರಕ್ತನೇ ಕೊಟ್ಟಿದ್ದಾನ್ರಿ. ಶಿಲುಬೆ ಮೇಲೆ ಒಂದು ಡ್ರಾಪ್, ಒಂದು ತೊಟ್ಟು ರಕ್ತನೋ ದೇಹದಲ್ಲಿ ಉಳಿಸ್ಕೊಳ್ಳದೆ ಎಲ್ಲವನ್ನ ನಮಗೋಸ್ಕರ ಕೊಟ್ಟಿದ್ದಾನೆ. ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತಿದೆ, ನೀವು ನಿಮ್ಮ ಸ್ವಂತ ಸ್ವತ್ತು ಅಲ್ಲ, ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಏನು ಕ್ರಯ? ಬೆಳ್ಳಿ ಕೊಟ್ಟಿಲ್ಲ, ಬಂಗಾರ ಕೊಟ್ಟಿಲ್ಲ, ಹೊಲ ಮನೆ ಆಸ್ತಿ ಏನು ಕೊಡಲಿಲ್ಲ. ಅವನಿಗೆ ಬೇಕಾಗಿದ್ದು ರಕ್ತನೇ. ಅದಕ್ಕೆ ಸ್ವಾಮಿಯಲ್ಲಿರುವಂಥ ಪರಿಶುದ್ಧವಾದ ರಕ್ತ, ಹಲ್ಲೆಲೂಯ, ನಿಷ್ಕಳಂಕವಾದ ರಕ್ತ, ಒಡಂಬಡಿಕೆಯ ರಕ್ತ, ಆ ರಕ್ತನೇ ಅವನಿಗೆ ಕೊಟ್ಟು ಇವತ್ತು ನಿನ್ನನ್ನು ಕೊಂಡುಕೊಂಡಿದ್ದಾನೆಂದರೆ ನೀನು ಯಾವ ಮಟ್ಟದಲ್ಲಿ ಇದೆಯಾ? ನೀನು ಯಾವ ಮಟ್ಟದಲ್ಲಿ ಸ್ವಾಮಿಯನ್ನು ಪ್ರೀತಿಸ್ತಾ ಇದೆಯಾ? ನೀನು ಯಾವ ಮಟ್ಟದಲ್ಲಿ ಪವಿತ್ರ ಆತ್ಮನನ್ನು ಸಂತೋಷ ಪಡಿಸ್ತಾ ಇದೆಯಾ? ಪರೀಕ್ಷಿಸ್ಕೊಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಮಕ್ಕಳೇ, ದೇವರ ಕಡೆಗೆ ತಿರುಗ್ರಿ, ದೇವ್ರ ಕಡೆಗೆ ತಿರುಗ್ರಿ. ಇಲ್ಲಿ ಅಪೊಸ್ತಲನಾದ ಇಲ್ಲಿ ಯೋಹಾನ್ ಹೇಳ್ತಾ ಬರ್ತಾನೆ ಮಾತನ್ನ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯಾಕೆಂದರೆ ನಾನು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೀನಿ. ಮುಂದೆ ನೀವು ಅದನ್ನು ಓದ್ತಾ ಹೋದರೆ 1ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ಬಹಳ ಚೆನ್ನಾಗಿದೆ. ನೀವು ಇದನ್ನು ಧ್ಯಾನ ಮಾಡಿರಿ ಮನೆಗೆ ಹೋಗಿ. ನಾನು ನಿಮ್ಗೇನು ಮಾಡ್ತಿದ್ದೀನಿ? ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೀನಿ. ಆದರೆ ನನ್ನ ಹಿಂದೆ ಬರ್ತಾನಲ್ಲ, ನನ್ನ ಹಿಂದೆ ಬರೋನು ಹೆಂಗಿದ್ದಾನೆ ಗೊತ್ತಾ? ಅವನು ಹೆಂಗಿದ್ದಾನೆ? ಅವನು ಎಂಥ ಅವನು ಗೊತ್ತಾ? ಆತನಿಗೆ ಏನೆಲ್ಲ ಇದೆ ಗೊತ್ತಾ? ಆತ ಹೇಳ್ತಾನೆ, ಪ್ರೇರೆ, ನಾನು ಆತನ ಕೆರಗಳನ್ನು ಮುಟ್ಟಕ್ಕೂ ಯೋಗ್ಯನಲ್ಲ. ನಾನು ಆತನ, ಈಗಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚಪ್ಪಲಿ, ಆತನ ಚಪ್ಪಲಿ ಬಾರ್ ಮುಟ್ಟಕ್ಕೂ ಯೋಗ್ಯನಿಲ್ಲ. ಅಯೋಗ್ಯ ನಾನು. ಅಷ್ಟು ಆತನು ಉನ್ನತನು, ಅಷ್ಟು ಆತನು ಪರಿಶುದ್ಧನು. ನಾನು ಆತನ ಕೆರವನ್ನು ಮುಟ್ಟಲಿಕ್ಕೂ ಕೂಡ ಯೋಗ್ಯನಲ್ಲ. ನೀರಿನಲ್ಲಿ ನಾನು ದೀಕ್ಷಾಸ್ನಾನ ಕೊಡ್ತೇನೆ, ಆದರೆ ಆತ ಪವಿತ್ರ ಆತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸ್ತಾನೆ. ಹಲ್ಲೆಲೂಯ. ನೀರಲ್ಲಿ ಸ್ನಾನ ಮಾಡಿದವರಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿದ ಇದು ಗೊತ್ತಲ್ಲ. ತಣ್ಣೀರಲ್ಲಿ ಸ್ನಾನ ಮಾಡಿರೋರು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಹೆಂಗಿರ್ತದೆ? ಬಿಸಿನೀರು ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಚರ್ಮ ಸುಟ್ಟೋಗ್ಬಿಡ್ತದೆ. ಆದರೆ ಇಲ್ಲಿ ಹೇಳ್ತಾರೆ ಬೆಂಕಿಯಲ್ಲಿ ಸ್ನಾನ. ಬೆಂಕಿಯಲ್ಲಿ ಸ್ನಾನ ಅಂದರೆ ಹೆಂಗ್ರಿ? ನರಕಕ್ಕೆ ಹಾಕ್ಬಿಡ್ತಾರಂತೀರಾ? ಆತ್ಮನಲ್ಲಿ ಸ್ನಾನ. ಹಲ್ಲೆಲೂಯ. ಆತ್ಮನಲ್ಲಿ ಸ್ನಾನ. ಅದಕ್ಕೆ ಆಗಲೇ ಹೇಳ್ತಾ ಇದ್ವಿ, ನಾವು ಯಾವಾಗ ಯೇಸುವನ್ನು ನಮ್ಮ ರಕ್ಷಕನು ಅಂತ ನಾವು ಅರಿಕೆ ಮಾಡ್ತೇವೋ ಆ ದಿನವೇ ಆತ್ಮನಲ್ಲಿ ನಮಗೆ ಸ್ನಾನ, ಆತ್ಮನಲ್ಲಿ ಸ್ನಾನ ಮಾಡಿಸ್ತಾನೆ ದೇವರು. ಆಮೇಲೆ ಬೆಂಕಿಯಿಂದ ಸ್ನಾನಗಳು, ಅಭಿಷೇಕದಿಂದ. ಹಲ್ಲೆಲೂಯ. ಅಷ್ಟು ಆತನು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ನೀವೇನು ಮಾಡ್ರಿ? ದೇವರ ಕಡೆಗೆ ತಿರುಗ್ರಿ. ತಿರುಗಿ
ಪವಿತ್ರ ಆತ್ಮನ ವಂಚಿಸ್ಬೇಡ್ರಿ. ತಿರುಗಿ ಪವಿತ್ರ ಆತ್ಮನನ್ನ ನಂದಿಸ್ಬೇಡ್ರಿ. ಒಳ್ಳೆಯ ಫಲಗಳಿಂದ ನೀವು ದೇವ್ರ ಕಡೆಗೆ ತಿರುಗಿದ್ದೀವಿ ಅಂತ ಏನು ಮಾಡ್ರಿ, ತೋರಿಸ್ರಿ. ಅವ್ರು ಅನೇಕರು ಬಂದ್ರಲ್ಲಿ, ಅದಕ್ಕೆ ಅಲ್ಲಿ ಬೈತಾ ನೋಡ್ರಿ 7ನೇ ವಾಕ್ಯದಲ್ಲಿ, ಪರಿಸಾಯರು ಸದ್ದುಕಾಯರು ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲ್ಲೇ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದ್ರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನ ತಕ್ಕ ಫಲದಿಂದ ತೋರಿಸ್ರಿ. ಏನ್ ಮಾಡ್ಬೇಕಂತೆ? ನಾವು ದೇವ್ರ ಕಡೆಗೆ ತಿರುಗಿದ್ದೀವಿ ಅನ್ನೋದಕ್ಕೆ ಆಗ್ಲೇ ಹೇಳಿದ್ರಲ್ಲ, ಫಸ್ಟ್ಗೆ ದೇವ್ರ ವಾಕ್ಯ ಹೇಳ್ತಲ್ಲ, ಏನಂತ? ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗ್ರಿ. ವಾಕ್ಯ ಹೇಳ್ತು. ಈಗ ದೇವ್ರ ಕಡೆಗೆ ತಿರುಗ್ರಿ ಅಂತ ಹೇಳಿದಾಗ ನೀವೆಲ್ಲ ಡೆಫಿನೇಷನ್ ಹೇಳಿದ್ರಿ, ಅಷ್ಟೊಂದು ಹೇಳಿದ್ರಿ. ದೇವ್ರ ಕಡೆ ತಿರುಗೋದಂದ್ರೆ ಹೆಂಗೆ, ಪರಲೋಕ ರಾಜ್ಯ ಅಂದ್ರೆ ಹೆಂಗೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಸತ್ಯನೇ. ಅದಕ್ಕೆಲ್ಲ ಎಷ್ಟು ಸತ್ಯನೋ ಇದು ಅಷ್ಟೇ ಸತ್ಯ. ಏನು? ಯಾವುದು ಸತ್ಯ? ನೀವು ಹೇಳಿದೆಲ್ಲ ಸತ್ಯನೇ. ಅದು ಎಷ್ಟು ಸತ್ಯನೋ ಅದಕ್ಕಿಂತಲೂ ಸತ್ಯ ಏನಂದ್ರೆ, ಏನಂತೆ? ಫಲಗಳಿಂದ ತೋರಿಸ್ರಿ. ಹಲ್ಲೆಲೂಯಾ. ಏನು? ಯಾವುದು? ದೇವರ ಕಡೆಗೆ ನಾವು ತಿರುಗಿದ್ದೀವಿ ಅನ್ನೋದನ್ನ ಫಲಗಳಿಂದ ತೋರಿಸ್ರಿ. ಮನೆ ಮುಂದ್ಗಡೆ ಒಂದು ತೆಂಗಿನ ಮರ ಹಾಕಿದ್ದೀವಿ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 10 ವರ್ಷ ಆಯಿತು, ಇನ್ನೂ ಒಂದು ಎಳ್ನೀರು ಕುಡಿಲಿಲ್ಲ. ಒಂದಿನೂ ಸಾಂಬಾರಿಗೆ ತೆಂಗಿನಕಾಯಿ ಹೊಡೆದು ಕೊಬ್ಬರಿ ಹಾಕಲಿಲ್ಲ. ಇನ್ನೂ ಗೊಬ್ಬರ ಹಾಕ್ತೀರಾ? ಇನ್ನೂ ನೀರು ಹಾಕ್ತೀರಾ? ಇನ್ನೂ ಸಂರಕ್ಷಣೆ ಮಾಡ್ತೀರಾ? ಏನು ಮಾಡ್ತೀರಿ? ಹಲ್ಲೆಲೂಯ. 10ನೇ ವಾಕ್ಯ ಹೇಳ್ತಿದೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಏನು ಮಾಡ್ತೀರಿ? ಇರ್ಲಿ ಅಂತ ಬೇಲಿ ಹಾಕ್ತೀರಾ? ಇರ್ಲಿ ಬಿಡ್ರಿ ಅಂತ ಗೊಬ್ಬರ ಹಾಕ್ತೀರಾ? ಇರ್ಲಿ ಬಿಡ್ರಿ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಅಂತ ನೀರು ಹಾಕ್ತೀರಾ? ಇಲ್ಲ, ಏನು ಮಾಡ್ತೀರಿ? ಕೊಡಲಿ ಹಿಡಿತೀರಿ. ಎದಕ್ಕ? ವೇಸ್ಟ್ ಐತಿ. ದಂಡ 10 ವರ್ಷ ಆದ್ರೂ ದಂಡ ಐತ್ರಿ. ಗೊಡ್ಡಿ ಅಂತಾರಲ್ಲ, ನಮ್ಮ ಕಡೆ ಗೊಡ್ಡಿ ಅಂತಾರೆ. ಏನು ಫಲ ಕೊಟ್ಟಿಲ್ಲ ಅಂದ್ರೆ ಗೊಡ್ಡು. ವೇಸ್ಟ್ ಇದೆ ಇದು. ಕಡ್ದು ಹಾಕ್ರಿ, ಒಯ್ದು ಬೆಂಕಿಗೆ ಹಾಕ್ರಿ, ಅಲ್ಲಿ ಅಗಿರಿ, ಅದನ್ನು ಹಸನು ಮಾಡ್ರಿ, ಬೇರೊಂದು ನೆಡ್ರಿ. ನೀವು ದೇವರ ಕಡೆಗೆ ತಿರುಗಿದ್ದೀವಿ ಅಂತ ಹೇಳಿದರೆ ಫಲಗಳಿಂದ ತೋರಿಸ್ರಿ. ಇವಾಗ ಹೇಳ್ರಿ, ಪ್ರಶ್ನೆ ಮಾಡಿ ಬಂದಿರಬೇಕಾಗ್ಲಿ ನಿಮಗೆ. ಕೆಲವ್ರಿಗೆಲ್ಲ ಪ್ರಶ್ನೆ ಬಂದವ್ರು ಹೇಳ್ರಿ, ನಾವು ಹೌದ್ರಿ ದೀಕ್ಷಾಸ್ಥಾನ ತೊಗೊಂಡಿವ್ರಿ ಪಾಸ್ಟ್ರೆ, ನಮಗೆ ಪಾಸ್ಟ್ರೆ ಮರ್ತು ಬಿಟ್ಟಾರೇನೋ, ಪಾಸ್ಟ್ರಿಗೇನೋ ಸ್ವಲ್ಪ ಅರುಮುರು ಆಗಿರ್ಬೇಕೇನೋ, ಅದಕ್ಕೆ ನಮಗೆ ಈ ವಾಕ್ಯ ಹೇಳಕತ್ತಾರ. ನನಗಿನ್ನೂ ವಯಸ್ಸು ಐತ್ರಿ ಅಪ್ಪ, ಅರುಮುರು ಏನಾಗಿಲ್ಲ. ಹಲ್ಲೆಲೂಯ. ಅರುಮುರು ಆದಾಗ ನೋಡೋಣಂತೆ. ಈಗೇನು ಅರುವಾಗಿ ಅರುಮುರು ಇಲ್ಲ, ಕರೆಕ್ಟಾಗಿದ್ದೀನಿ. ಹಲ್ಲೆಲೂಯ. ಈಗ ಹೇಳ್ರಿ ಹಾಗಾದ್ರೆ. ಹಲ್ಲೆಲೂಯ. ಈಗ ಹೇಳ್ರಿ ಹಾಗಾದ್ರೆ. ಇಲ್ಲ, ನಾವು ತಪ್ಪು ಮಾಡಿಲ್ಲ, ನಾವು ದೇವ್ರ ಕಡೆ ತಿರುಗೋದು ಅವಶ್ಯಕತೆ ಇಲ್ಲ, ನಾವು ತಿರುಗಿದ್ದೀವಿ ಅಂದರೆ ಫಲಗಳನ್ನು ತೋರಿಸ್ರಿ. ಇಲ್ಲ ಅಂದರೆ ಒಪ್ಪಿಕೊಂಡು ದೇವ್ರ ಮುಂದೆ ಏನು ಮಾಡ್ರಿ, ಸ್ವಾಮಿ ನನ್ನನ್ನು ಉಪಯೋಗಿಸ್ಕೊಪ್ಪ, ನಾನು ಫಲ ಕೊಡೋಳಾಗಬೇಕು, ನಾನು ಫಲ ಕೊಡೋನಾಗಬೇಕು. ಎಲ್ಲಿವರೆಗೂ ಬದುಕ್ತೀರಿ? ಎಷ್ಟು ದಿನ ಅಂತ ಬದುಕ್ತೀರಿ? ಎಷ್ಟು ದಿನ ಅಂತ ಹಿಂಗೆ ಗೊಡ್ಡಿ ಹಂಗೆ ಬದುಕ್ತೀರಿ? ಎಷ್ಟು ದಿನ ಅಂತ ನೀವಿನ್ನೂ ಆ ಗೊಡ್ಡಿ ಅಂದ್ರೆ ಅರ್ಥ ಆಯ್ತಾ? ಬಂಜೆ ಥರ ಬಯಸ್ತೀರಿ. ಎಲ್ಲಿವರೆಗೂ ಬಂಜೆ ಆಗಿರ್ಲಿಕ್ಕೆ ಇಷ್ಟಪಡ್ತೀರಿ? ಫಲ ಕೊಡುವವರಾಗ್ರಿ. ದೇವರೇ ಬಯಸ್ತಾನೆ ಅದನ್ನ. ಫಲ ಕೊಡುವವರಾಗ್ರಿ. ಮನೆಯಲ್ಲಿ ನಿಮ್ಮ ಮಕ್ಕಳು 1 ವರ್ಷದ ಮಗು ಇದ್ದಾಗ ಹಾಲು ಕುಡಿಸ್ಬೋದು, ಎತ್ಕೊಂಡು ಎಲ್ಲ ಮಾಡ್ತೀರಿ. 5 ವರ್ಷ ಆದ್ರೂ ಎದೆ ಹಾಲು ಕುಡಿಸ್ತೀರಾ? ತಾಯಂದಿರು 10 ವರ್ಷ ಆದರೂ ಬಾಪ ಎದೆ ಹಾಲು ಕುಡಿ ಅಂತ ಕುಡಿಸ್ತೀರಾ? ಹೋಗಿ ರೊಟ್ಟಿ ತಿನ್ನು, ಅಲ್ಲ ಹೋಗಲ್ಲಿ ಚಿಕನ್ ಮಾಡಿಟ್ಟಿನಿ, ಹೋಗಿ ಮಾಂಸ ತಿನ್ನು ಅಂತೀರಾ ಇಲ್ವಾ? ಬೈತೀರಾ ಇಲ್ವಾ? ತಂದೆ ಅಂದಿರು ನೀವು ಅಂತೀರಾ ಇಲ್ಲಪ್ಪ? ಇನ್ನೂ ಎದೆ ಮೇಲೆ ಕೂಡಿಸ್ಕೊಂಡು ತಿನ್ನಿಸ್ತೀರಾ? ಎದೆ ಮೇಲೆ ಕೂಡಿಸ್ಕೊಂಡು ತಿನ್ನಿಸೋ ಕಾಲ ಹೋಯ್ತು ಮಗನೇ. 1 ವರ್ಷ 2 ವರ್ಷ 10 ವರ್ಷ ನಾನು ಸಮಾನಾಗಿ ಬೆಳೆದಿದ್ಯಾ, ಹೋಗಿ ತಿನ್ನ. 1 ವರ್ಷ 2 ವರ್ಷ 3 ವರ್ಷ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಸಭೆಗೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಫಲಗಳಿಲ್ಲ. ದೇವ್ರು ಬಯಸ್ತಾನೆ ಅದನ್ನ. ಎಸ್, ದೇವ್ರು ಬಯಸ್ತಾನೆ, ಫಲ ಬಯಸ್ತಾರೆ.
ಫಲಗಳನ್ನು ತೋರಿಸ್ರಿ. ಹಾಗಾರೆ ದೇವ್ರ ಕಡೆಗೆ ತಿರುಗಿನಿ. ನಮಗೆ ಯಾಕೆ ಇವತ್ತು ಈ ವಾಕ್ಯ, ಇವತ್ತು ಯಾಕೆ ಈ ಪ್ರಸಂಗ? ದೇವರಿಗೆ ನೀವು ಪ್ರಶ್ನೆ ಮಾಡೋರಾದರೆ ಹಂಗಾರೆ ಫಲಗಳಿಂದ ತೋರಿಸ್ರಿ. ನೋವಾಗ್ತಿದ್ದೇನಾ? ಹಲ್ಲೆಲೂಯಾ. ನೋವಾಗ್ತಿದ್ದೇನಾ? ಫಲಗಳಿಂದ ತೋರಿಸ್ರಿ. ಹಾಗಾದ್ರೆ ಎಷ್ಟು ವರ್ಷ ಹಿಂಗೆ ನಾವು ಬದುಕೋದು? ಬೇಡ, ಬಿಟ್ಬಿಡ್ರಿ. ದೇವರಿಗೆ ನಿಮ್ಮನ್ನು ಬಿಟ್ಕೊಡ್ರಿ. ಸ್ವಾಮಿ, ನಾನು ಉಪಯೋಗ ಆಗ್ತೀನಪ್ಪ, ನನ್ನಿಂದ ನಿನಗೆ ಫಲ ಬರಬೇಕಪ್ಪ, ಒಪ್ಪಿಸ್ಕೊಡೋಣ. ಕಣ್ಣುಗಳು ಮುಚ್ಚೋಣ ನಾವೆಲ್ಲರೂ ಕೂಡ. ನಾನಾದರೂ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಲಿ ಅಂತ ಹೇಳಿ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದೆ ಎಂಬುದಾಗಿ ಯೋಹಾನ್ ಹೇಳ್ತಾನೆ. ನನ್ನ ಹಿಂದೆ ಬರುವವನು ಆತನಾದರೂ ನಿಮ್ಮಿಂದ ಫಲವನ್ನು ಬಯಸ್ತಾ ಇದ್ದಾನೆ. ಆತನು ಮೊರವನ್ನು ಹಿಡಿದಿದ್ದಾನೆ. ಕಾಳನ್ನ ಚೀಲದಲ್ಲಿ ತುಂಬುತ್ತಾನೆ, ಹೊಟ್ಟನ್ನ ಬೆಂಕಿಗೆ ಹಾಕ್ಲಿಕ್ಕಿದ್ದಾನೆ. ಕಣಜದಲ್ಲಿರುವಂಥ ಆ ಕಾಳು ಮೊರದಲ್ಲಿ ತೂರಿ ಆತನು ತುಂಬುವಂಥವನಾಗಿದ್ದಾನೆ. ರಾಶಿ ಹಾಗೆ ಬೇಡವಾದಂಥದ್ದು ಹೊಟ್ಟು, ಕಸ, ಕಡ್ಡಿ ಅದನ್ನ ಬೆಂಕಿಗೆ ಹಾಕಲಿಕ್ಕಿದ್ದಾನೆ. ದೇವ್ರ ಮಗುವೆ, ದೇವ್ರ ಸಮ್ಮುಖದಲ್ಲಿ ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಕಣದಲ್ಲಿರುವಂಥ ರಾಶಿ ನಾನಾಗಿದ್ದೇನೆ. ಕಣದಲ್ಲಿರುವ ರಾಶಿ ನಾನಾಗಿದ್ದೇನೆ. ಹಾಗಾದ್ರೆ ಇವತ್ತು ಸ್ವಾಮಿ ಮೊರವನ್ನು ಹಿಡ್ಕೊಂಡು ನಿಂತಿದ್ದಾರೆ. ಗಟ್ಟಿ ಕಾಳಾಗ್ತೀಯಾ? ನಿನ್ನನ್ನು ತುಂಬಿ ಆತನ ರಾಜ್ಯದಲ್ಲಿ ಉಪಯೋಗಿಸ್ಕೊಳ್ತಾನೆ. ನಿನ್ನ ಕಸ, ಕಡ್ಡಿ, ಹೊಟ್ಟು ಆಗ್ತೀಯಾ? ಬೆಂಕಿಗೆ ಹಾಕ್ಲಿಕ್ಕಿದ್ದಾನೆ. ನೀನು ಏನಾಗ್ತೀಯ? ಪರೀಕ್ಷಿಸ್ಕೊ. ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ದೇವ್ರ ಕಡೆಗೆ ತಿರುಗಿನಂತ ಹೇಳ್ತೀರಾ? ಹಾಗಾದರೆ ಫಲಗಳಿಂದ ನನಗೆ ತೋರಿಸ್ರಿ. ನಾನು ಫಲ ನೋಡ್ತಾ ಇದ್ದೇನೆ. ನಾನು ದೇವ್ರ ಕಡೆಗೆ ತಿರುಗಿನಿ ಅಂತ ಹೇಳಿ ಅಂತೀಯ? ಹಾಗಾದರೆ ಫಲಗಳನ್ನು ತೋರಿಸು. ಫಲಗಳಿಂದ ನಾವು ದೇವರ ಮುಂದೆ ಬರಬೇಕಾಗಿದೆ ಪ್ರೇರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನ ಸ್ವಾಮಿ ಪವಿತ್ರಾತ್ಮ ದೇವರೇ ನಮ್ಮೊಂದಿಗೆ ಸರಳವಾಗಿ, ನೇರವಾಗಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಹೌದು, ನಾವು ನಿನ್ನ ಬಳಿಗೆ ಬರ್ತೇವೆ, ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ನೀನು ನಮ್ಮೊಳಗೆ ಇದ್ದಿದ್ದೀಯ. ಆದರೂ ನಾವು ಅನೇಕ ಸಾರಿ ನಿನಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಪರಲೋಕ ರಾಜ್ಯಕ್ಕೆ ವಿರುದ್ಧವಾಗಿ, ಮನೆಯಲ್ಲಿ ಗಂಡನಿಗೆ ವಿರುದ್ಧವಾಗಿ, ಹೆಂಡತಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇವೆ ಸ್ವಾಮಿ. ದೇವರೇ, ಇವತ್ತು ಅನೇಕರು ಆ ರೀತಿಯಾಗಿದ್ದು ಒಂದು ವೇಳೆ ಪ್ರಾರ್ಥಿಸುವುದಾದರೆ ಪವಿತ್ರಾತ್ಮ ದೇವನೇ ಅವರನ್ನು ಸ್ಪರ್ಶ ಮಾಡಿದ್ಯಪ್ಪ, ನಿನಗೆ ಸ್ತೋತ್ರ. ಮಾತನಾಡಿದ್ಯಪ್ಪ, ನಿನಗೆ ಸ್ತೋತ್ರ. ತಪ್ಪಿ ಹೋಗ್ತಾ ಇರುವಂಥವ್ರನ್ನ ದೇವರೇ ನೀನು ಸರಿಪಡಿಸಿದ್ಯಪ್ಪ, ನಿನಗೆ ಸ್ತೋತ್ರ. ದೇವ್ರ ಮಕ್ಕಳೇ, ನಿಮ್ಮನ್ನು ಒಪ್ಪಿಸ್ಕೊಟ್ಟು ದೇವ್ರ ಹತ್ರ ಕೇಳ್ರಿ. ನಾನು ಫಲ ಕೊಡುವವಳಾಗಬೇಕಪ್ಪ, ನಾನು ಫಲ ಕೊಡುವವನಾಗಬೇಕಪ್ಪ. ನನ್ನನ್ನು ಉಪಯೋಗ ಮಾಡಿಕೊ, ನನ್ನನ್ನು ಉಪಯೋಗಿಸಿಕೊ. ಇರುವ ಅರ್ಧ ಆಯುಷ್ಕಾಲ, ಈಗಾಗಲೇ ನಮ್ಮಲ್ಲಿ ಹೆಚ್ಚು ಅನೇಕರು ಅರ್ಧ ಆಯುಷ್ಕಾಲ ದಾಟಿ ಹೋಗಿದ್ದೇವೆ. ದೇವರೇ, ಇನ್ನು ಉಳಿದ ಅರ್ಧ ಆಯುಷ್ಕಾಲ ನಿನ್ನ ಸೇವೆಯನ್ನು ಮಾಡೋದಕ್ಕೆ ನಾನು ಉಪಯೋಗಿಸ್ಕೊಳಪ್ಪ. ನನ್ನನ್ನು ಒಪ್ಪಿಸ್ಕೊಡ್ತೇನೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯಾ. ರಬ ಶಂದೇರಿ ಅಮರದೋರಿ ಬನದೋರಿ ಮಮ 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 ಓರಿ ಗಡಮನದೋ ರಬ ಶಕೆಲಂದ್ರೆ ಆಂದಲ ರಬಲದೋರಿ ಬಾಬಾ ಬಾಬಾ ಓರಿ ಹಶಂದೇರಿ ಆಂದಲ ರಮನದೋರಿ ಮಮ ಮಮ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯೆಹೋವನ